ಹಾಯ್ ಹೆಲೋ ನಮಸ್ಕಾರ ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ V1 ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ವಿಜಯ್ ಶ್ರೀ ಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾದರೂ ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್ ತಿಳಿಸ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವೊಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ತಲುಪಿಸ್ಬೋದು. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇವತ್ತಿನ ವಿಷಯ. ಸೊ ಏನಪ್ಪ ಅದು ಅಂತ ಅಂದರೆ, ಈ ಶಾಲೆಯಲ್ಲಿ ಮಕ್ಕಳೆಲ್ಲ ಎಲ್ಲ ಓದ್ತಾ ಇರ್ತೀವಿ, ಟೀಚರ್ಸ್ ಹತ್ರ ಕಲಿತಾ ಇರ್ತೀವಿ. ಸೊ ಮುಂಚೆ ಒಂದು ಕಾಲ ಬಂದಿತ್ತು ಕರೋನಾ ಟೈಮಲ್ಲಿ. ಸೊ ಏನಾಗಿತ್ತಪ್ಪ ಅಂದರೆ, ವರ್ಕ್ ಫ್ರಮ್ ಹೋಮ್ ಹತ್ರ ಎಲ್ಲರೂ ಮನೆಯಲ್ಲೇ ಮಾಡ್ತಾ ಇದ್ವಿ. ಸೊ ಸ್ಕೂಲ್ಗಳು ಕೂಡ ಮನೆಗೆ ಶಿಫ್ಟ್ ಆಗಿಬಿಟ್ಟಿತ್ತು. ಅಂದರೆ ನಮಗೆಲ್ಲ ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡ್ತಾ ಇದ್ರು. ಸೊ ಆನ್ಲೈನ್ ಕ್ಲಾಸಲ್ಲಿ ಏನಾಗ್ತಿತ್ತು ಅಂತಂದರೆ, ಒಂದು ಕಡೆ ನಾವು ಆನ್ಲೈನಲ್ಲಿ ಅದನ್ನು ಟೀಚರ್ನ ಹೇಳ್ತಾ ಇರೋದೆಲ್ಲ ಕೇಳ್ತಾ ಇರೋದು ಒಂದು ಕಡೆಗೆ ಇಟ್ಟರೆ, ಬೇರೆ ಕಡೆ ನಮ್ಮ ಕೆಲಸ ನಾವು ಮಾಡ್ಕೋತಾ ಇದ್ವಿ. ಸೊ ಹಾಗಾಗ್ಬಿಡ್ತಾ ಇತ್ತು. ಸೊ ಈಗ ಅದೇ ರೀತಿ ಬೆಳೀತಾ ಬಂದು ಮುಂದೆ ಒಂದು ಕಾಲದಲ್ಲಿ ಸೊ ಎಲ್ಲ ಬರೀ AI ಟೀಚರ್ಸೇ ಬಂದರು ಅಂತಂದರೆ, ಅಂದರೆ ಎಲ್ಲ ರೋಬೋಟ್ ಟೀಚರ್ಸೇ ಬಂದರು ಅಂತಂದರೆ, ಅಥವಾ ಬರೀ ವಿಡಿಯೋಗಳಿಂದಲೇ ನಿಮಗೆ ಪಾಠ ಹೇಳ್ತಾ ಬಂದರು ಅಂತಂದರೆ ಅದು ಹೇಗಿರುತ್ತೆ? ಸೊ ಆ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಇನ್ನೊಂದು ಉದಾಹರಣೆಯನ್ನು ನಾನು ಕೊಡೋದಾದರೆ, ಸೊ ನಾವು ಸ್ಕೂಲಿಗೆ ಹೋಗಿರ್ತೀವಿ, ಅಲ್ಲಿ ಟೀಚರ್ಸ್ ಇರಲ್ಲ, ಅಂದರೆ ಮನುಷ್ಯರಲ್ಲ, ಎಲ್ಲ ರೋಬೋಟ್ಸ್ ಇರ್ತಾರೆ. ಅವರೇ ಹೇಳ್ಕೊಡ್ತಾ ಇರ್ತಾರೆ. ಏನು ಡೌಟ್ಸ್ ಬಂದರೂ ತುಂಬ ಚೆನ್ನಾಗಿ ಕ್ಲಿಯರ್ ಮಾಡ್ತಾರೆ. ಸೊ ಒಂದು ಕಡೆ ನಾವು ಹೇಳ್ಬೋದು ರೋಬೋಟಿಗೆ ತುಂಬ ನಾಲೆಜ್ ಇರುತ್ತೆ ಅಂತ, ಅಂದರೆ ಮನುಷ್ಯರು ತಪ್ಪು ಮಾಡ್ಬೋದು, ಆದರೆ ರೋಬೋಟ್ ತಪ್ಪು ಮಾಡೋದಿಲ್ಲ. ಯಾಕೆಂದರೆ ಅದಕ್ಕೆಲ್ಲ ಜಾಸ್ತಿ ನಾಲೆಜ್ ಇರುತ್ತೆ. ಕೆಲವೊಂದ್ಸಲ ಟೀಚರ್ಸು ಏನೊಂದು ಸ್ವಲ್ಪ ತಪ್ಪು ಇನ್ಫಾರ್ಮೇಷನ್ ಕೊಟ್ಟಿರ್ಬೋದು, ಆದರೆ ರೋಬೋಟ್ ಮಾತ್ರ ಯಾವತ್ತೂ ತಪ್ಪು ಇನ್ಫಾರ್ಮೇಷನ್ ಕೊಡೋದೇ ಇಲ್ಲ, ಯಾಕಂದರೆ ಕರೆಕ್ಟಾಗಿ ಕೊಡ್ತಾ ಇರುತ್ತೆ. ಆದರೂ ಕೂಡ ಕೆಲವೊಂದು ತಪ್ಪುಗಳು ಅದನ್ನು ಮಾಡುತ್ತೆ. ಸೊ ಅಂದರೆ ಮನುಷ್ಯನ ಭಾವನೆ ಅರ್ಥ ಆಗೋದಿಲ್ಲ ಅದಕ್ಕೆ. ಸೊ ಬೇರೆ ಬೇರೆ ಎಲ್ಲ ತೊಂದರೆಗಳು ಬರ್ತಾ ಹೋಗುತ್ತೆ. ಸೊ ನಿಮ್ಮ ಪ್ರಕಾರ ಸೊ AI ರೋಬೋಟ್ಸ್ಗಳು ಟೀಚರ್ ಆಗಿ ಬರಬೇಕಾ ಬರಬಾರ್ದಾ? ಮನುಷ್ಯರೇ ಟೀಚರ್ ಆಗಿ ಇರಬೇಕಾ ಅಥವಾ ರೋಬೋಟ್ಗಳು ಟೀಚರ್ ಆಗಿ ಬರಬೇಕಾ? ಈ ವಿಚಾರದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಇದೊಂದೇ ವಿಚಾರ ಅಂತ ಅಲ್ಲ. ಸೊ ಮೊಬೈಲಲ್ಲಿ ಕೂಡ ಮಕ್ಕಳು ಸಾಕಷ್ಟು ಪಾಠನ ಓದ್ತಾರೆ. ಅಂದರೆ ಎಕ್ಸಾಮ್ ಹತ್ರ ಬರ್ತಿದೆ ಅಂದ ತಕ್ಷಣವೇ ಸೊ ಯೂಟ್ಯೂಬಲ್ಲಿ ಅವ್ರ ಲೆಸನ್ಸ್ನ ಕೇಳ್ತಾ ಇರ್ತಾರೆ. ಸೊ ಈ ರೀತಿ ಮಾಡೋದು ಸರಿನಾ ತಪ್ಪಾ? ಅಂದರೆ ಟೀಚರ್ಸ್ ಹತ್ರನೇ ಕೇಳೋದು ಸರಿನಾ ಅಥವಾ ಮೊಬೈಲ್ನ ಯೂಸ್ ಮಾಡಿಕೊಂಡು ಪಾಠವನ್ನು ಓದೋದು ಸರಿನಾ? ಈ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಸೊ ನಿಮ್ಮ ಅನಿಸಿಕೆನ ಕೂಡ ನೀವು ಖಂಡಿತವಾಗ್ಲೂ ಹಂಚ್ಕೋಬೋದು. ಸೊ ಮೊಬೈಲಿಂದ ಕಲಿಕೆ ಮಾಡೋದು ಸರಿನಾ ಅಥವಾ ಟೀಚರ್ಸ್ ಹತ್ರನೇ ಓದ್ಕೊಂಡು ಬರೋದು ಸರಿನಾ? ಇತ್ತೀಚೆಗೆ ಸಾಕಷ್ಟು ಮಂದಿ ಟ್ಯೂಷನ್ ಕೂಡ ಕಲಿಸ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಒಂದು ಮೆಟ್ರೋಪಾಲಿಟನ್ ಸಿಟೀಸಲ್ಲೆಲ್ಲ ಹೇಗಾಗ್ಬಿಟ್ಟಿದೆ ಅಂತಂದರೆ, ಸೊ ಎಲ್ಲರೂ ಕೂಡ ಆನ್ಲೈನ್ ಕ್ಲಾಸಸ್ ತಗೋತಾ ಇರ್ತಾರೆ. ಅಂದರೆ ಟ್ಯೂಷನ್ ಕೂಡ ಆನ್ಲೈನ್ ಆಗಿಬಿಟ್ಟಿದೆ. ಸೊ ಮಕ್ಕಳನ್ನ ಸುಮ್ಮನೆ ಯಾಕೆ ದೂರ ಕರ್ಕೊಂಡು ಹೋಗಿ ಟ್ಯೂಷನ್ ಕಳಿಸೋದು ಅಂತೆಲ್ಲ ಮಾಡಿ ಸೊ ಏನು ಮಾಡಿದ್ದಾರೆ ಅಂತಂದರೆ, ಮೊಬೈಲಲ್ಲೇ ನಿಮಗೆ ಅವರು ವೀಡಿಯೋಸಲ್ಲಿ ಹೇಳ್ತಾರೆ ಸೊ ಇದೆಲ್ಲ ಮಾಡಬೇಕು ಅಂತ, ಅದನ್ನೇ ನೋಡಿಕೊಂಡು ಅವರು ಕಲಿತಾ ಇರ್ತಾರೆ. ಸೊ ನಿಮ್ಮ ಪ್ರಕಾರ ಇದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಇದು ಎಷ್ಟು ಇಂಪ್ಯಾಕ್ಟ್ಫುಲ್ ಇದೆ? ಅದರಲ್ಲಿ ಚಿಕ್ಕ ಮಕ್ಕಳಿರ್ತಾರೆ, ಆಲ್ಮೋಸ್ಟ್ ಒಂದು 5th ಸ್ಟ್ಯಾಂಡರ್ಡೋ 4th ಸ್ಟ್ಯಾಂಡರ್ಡೋ. ಸೊ ಈ ಮಕ್ಕಳಿಗೆ ಸೊ ಈ ರೀತಿ ಮೊಬೈಲಲ್ಲಿ ಓದಿಸೋದ್ರಿಂದ ಅದು ಎಷ್ಟು ಪರಿಣಾಮ ಬೀರುತ್ತೆ? ಸೊ ಮನೆಯಲ್ಲೇ ಕುತ್ಕೊಂಡು ಓದೋದ್ರಿಂದ ಎಷ್ಟು ಒಳ್ಳೇದಾಗುತ್ತೆ, ಎಷ್ಟು ಕೆಟ್ಟದಾಗುತ್ತೆ? ಈ ವಿಚಾರದ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ನೀವು ಕೂಡ ನಿಮ್ಮ ಅನಿಸಿಕೆನ ಖಂಡಿತವಾಗ್ಲೂ ಹಂಚ್ಕೋಬೋದು. ಕಾರ್ಯಕ್ರಮದ ಮೊದಲ ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಹಾಯ್ ಹೆಲೋ ನಮಸ್ತೆ ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಮಂಜುಳಾ ಅವರೇ, ಹೇಗಿದ್ದೀರಾ? ಸೊ ಇವತ್ತಿನ ವಿಷಯ ಗೊತ್ತಾಯ್ತಾ ನಿಮಗೆ? ಸೊ ರೋಬೋಟ್ ಟೀಚರ್ಸ್ ಇರಬೇಕಾ ಅಥವಾ ಮನುಷ್ಯ ಟೀಚರ್ಸ್ ಆಗಿ ಇರಬೇಕಾ? ಸೊ ನಿಮ್ಮ ಅಭಿಪ್ರಾಯ ಏನು ಇದರಲ್ಲಿ? ಇಲ್ಲ ಮೇಡಮ್, ಮನುಷ್ಯರೇ ಟೀಚರ್ ಆಗಿದ್ರೇನೆ ಚೆನ್ನಾಗಿ. ಓಕೆ, ಯಾಕೆ ಹಾಗೆ? ಏನಂದ್ರೆ ಏನೋ ಒಂದು ಕಡೆ ನಮ್ಮ ಇಂಡಿಯಾದಲ್ಲಿ ಮೊದ್ಲಿಂದನೂ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ಹೇಳ್ಕೊಂಡು ಗುರುಗಳಿಗೆ ಒಂದು ಒಳ್ಳೆ ಸ್ಥಾನ ಪಡ್ಕೊಂಡು ಬಂದಿದ್ದಾರೆ ನಮ್ಮ ಸಂಸ್ಕೃತಿನಲ್ಲಿ. ಅದು ಏನೇ ಆದ್ರೂ ಅವ್ರ ಟೀಚರ್ಸ್ ಹೇಳಿ ಕಲ್ತ್ರೆ ಅವ್ರ ಮುಖಾಂತರ ಕಲ್ತ್ರೇನೆ ಅದು ಚೆನ್ನಾಗ್ ಮೇಡಮ್. ಅದು ಮೊದ್ಲೇ ಫುಲ್ ಲೈಫ್ ಮೆಕ್ಯಾನಿಕಲ್ ಆಗ್ಬಿಟ್ಟಿದೆ. ಅದ್ರಲ್ಲಿ ಎಜುಕೇಶನ್ ಇವಾಗ ಮೊದ್ಲಷ್ಟು ವ್ಯಾಲ್ಯೂಸ್ ಉಳ್ಕೊಂಡಿಲ್ಲ. ಎಜುಕೇಶನ್ ಡಿಪಾರ್ಟ್ಮೆಂಟ್ ತುಂಬಾ ಕರಪ್ಷನ್ಗಳು ಇವು ನಡೀತಾ ಇದಾವೆ. ಆಮೇಲೆ ಆದ್ರೆ ಕಮರ್ಷಿಯಲ್ ಆಗ್ಬಿಟ್ಟಿದೆ ಸ್ವಲ್ಪ ಎಜುಕೇಶನ್. ಆದ್ರೂ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಟೀಚರ್ಸ್ಗೂ ಸ್ಟೂಡೆಂಟ್ಸ್ಗೂ ಎಲ್ಲೋ ಕೆಲವೊಂದು ಸ್ಟೂಡೆಂಟ್ಸ್ ಟೀಚರ್ಸ್ಗಳು ಒಳ್ಳೆ ಬಾಂಡಿಂಗ್ಸ್ ಇಟ್ಕೊಂಡು ಅವರು ಆಲ್ಮೋಸ್ಟ್ ತುಂಬಾ ಜನ ಟೀಚರ್ಗಳು ತುಂಬಾ ಡೆಡಿಕೇಟಿವ್ ಆಗಿ ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ಏನೋ ಒಂದ್ ರೀತಿ ಅದು ಒಂದು ಭಯ ಗೌರವ ಟೀಚರ್ಸ್ ಅಂತ ಅಂದ್ರೆ, ಅದು ರೋಬೋಟ್ ಅಂದ್ರೆ ಮೆಕ್ಯಾನಿಕಲ್ ಆಗ್ಬಿಡುತ್ತೆ. ಏನೇ ನಾಲೆಜ್ ಇದ್ರು ಕೂಡ ಟೀಚರ್ಸ್ ಇದ್ದರು ಹ್ಯೂಮನ್ ರಿಸೋರ್ಸ್ ಚೆನ್ನಾಗಿ ಮೇಡಮ್, ಮ್ಯಾನ್ಯುವಲ್ ಪವರ್ ಚೆನ್ನಾಗಿ. ಓಕೆ, ಸೊ ನಿಮ್ಮ ಪ್ರಕಾರ ಒಬ್ಬ ರೋಬೋಟ್ ಟೀಚರ್ಗೂ ಮನುಷ್ಯರಂತ ಟೀಚರ್ಗೂ ಏನೇನು ವ್ಯತ್ಯಾಸಗಳು ಬರ್ಬೋದು? ಏನೇನ್ ವ್ಯತ್ಯಾಸ ಅಂದ್ರೆ, ಈಗ ಮಕ್ಕಳು ಫೀಲಿಂಗ್ಸ್ ಅರ್ಥ ಮಾಡ್ಕೊಂತಾರೆ ಟೀಚರ್ಸ್ ಆದ್ರೆ. ಈಗ ಏನೋ ಒಂದು ರೀತಿ ಪ್ರೀತಿ ವಿಶ್ವಾಸ
ನಮಗೆ ಆ ಮ್ಯಾಮ್ ಕಂಡ್ರೆ ಇಷ್ಟ, ಈ ಟೀಚರ್ ಕಂಡ್ರೆ ಇಷ್ಟ ಅಂತ ನೀವೇ ಡೈಲಿ ಹೇಳ್ತಾ ಇರ್ತಾರೆ. ಅದು ಅದ್ರಲ್ಲ ಚಿಕ್ಕ ಮಕ್ಳಿಗೆ ತುಂಬಾ ಒಂದ್ ರೀತಿ ಬಾಂಡಿಂಗ್ ಇರುತ್ತೆ. ಮಿಸ್ಗಳು ಸರ್ಗಳು ಅಂತ ಅಂದ್ರೆ ತುಂಬಾ ಒಂದ್ ರೀತಿ ಏನೋ ರೆಸ್ಪೆಕ್ಟ್, ಏನೋ ಒಂದ್ ರೀತಿ ಎಮೋಷನ್ಸ್ ಇರುತ್ತೆ. ಅದು ಅವ್ರು ಹೇಳಿದಾರೆ ನಾವು ಕಲಿಬೇಕಲ್ಲ ಅನ್ನೋದು ಒಂದು ಉದ್ದೇಶ. ಅವ್ರು ಹೇಳಿದ ಮಾತು ನಾವು ಕೇಳ್ಬೇಕಲ್ಲ ಅಂತಂದ್ ಹೇಳಿ ನಾವು ಹಂಗೆ ಮಾಡ್ತಿದ್ವಿ ಮೇಡಮ್. ಈ ಸರ್ ಹಂಗ ಹೇಳಿದಾರೆ, ಆ ಸರ್ ಹಿಂಗ್ ಹೇಳಿದಾರೆ, ಅದನ್ನ ಫಾಲೋ ಮಾಡ್ಬೇಕು ಅಂತ ಹೇಳಿ ಆದಷ್ಟು ಫಾಲೋ ಮಾಡ್ತಿದ್ವಿ ನಾವು. ಅವನ್ನೆಲ್ಲ ಒಂದ್ ಬುಕ್ ಅಲ್ಲಿ ಬರ್ದಿಟ್ಕೊಂಡಿರ್ತಿದ್ವಿ ಅವ್ರು ಏನೇನ್ ಹೇಳಿರ್ತಿದ್ರು ಅಂತಂದ್ರೆ. ಅವಾಗ ನಾವ್ ಓದ್ಬೇಕಾದ್ರೆ ಅದ್ ನೆನಪಾಗ್ಲಿ ನಮ್ಗೆ ಅಂತ ಹೇಳ್ಬಿಟ್ಟು. ಹಂಗೆ ಕೆಲವರೆಲ್ಲ ತುಂಬಾ ರೆಸ್ಪೆಕ್ಟ್ ಇಟ್ಕೊಂಡಿರ್ತಾರೆ ಟೀಚರ್ಸ್ ಬಗ್ಗೆ. ಟೀಚರ್ಸ್ ಕೆಲವ್ರು ಹಂಗೆ ಇರ್ತಾರೆ, ಸ್ಟೂಡೆಂಟ್ಸ್ ಕೆಲವ್ರು ಹಂಗೆ ಇರ್ತಾರೆ. ಹಂಗಾಗಿ ಆ ಒಂದು ಬಾಂಧವ್ಯ, ಗುರು ಶಿಷ್ಯರ ಬಾಂಧವ್ಯ ಇರುತ್ತೆ ಮೇಡಮ್. ಅದು ಒಂದ್ ರೀತಿ ಚೆನ್ನಾಗಿರುತ್ತೆ. ಅದು ಅವತ್ತೊಂದನೆ ಹೇಳಿದ್ನಲ್ಲ ನಾನು, ಗುರು ಶಿಷ್ಯರು ಅಂದ್ರೆ ಗುರು ಶಿಷ್ಯನ ಮುನ್ನುಡಿ, ಶಿಷ್ಯ ಗುರುವಿನ ಕನ್ನಡಿ ಅಂತ. ಅಂದ್ರೆ ಗುರು ಶಿಷ್ಯನಿಗೆ ಮುನ್ನುಡಿ ಆಗಿರ್ತಾನೆ, ಶಿಷ್ಯ ಗುರುವಿನ ಕನ್ನಡಿ ಆಗಿರ್ತಾನೆ. ಹಂಗೆ ಗುರು ಶಿಷ್ಯರ ಬಾಂಡಿಂಗ್ ಅನ್ನೋದು ಇರೋದಿಲ್ಲ ರೋಬೋಟ್ಗಳಲ್ಲಿ. ಈಗ ಸದ್ಯಕ್ಕೆ ನೋಡೋದಾದ್ರೆ ಟೀಚರ್ಸ್ ಕೂಡ ಚೆನ್ನಾಗಿದೆ. ಈಗ ಸದ್ಯಕ್ಕೆ ನೋಡೋದಾದ್ರೆ ಮಕ್ಕಳೆಲ್ಲ ಆಲ್ಮೋಸ್ಟ್ ಯೂಟ್ಯೂಬ್ ಅಲ್ಲಿ ಕಲಿತಾ ಇರ್ತಾರೆ ಅಥವಾ ಆನ್ಲೈನ್ ಕ್ಲಾಸಸ್ ಕೇಳ್ತಾ ಇರ್ತಾರೆ. ಸೊ ಅದು ನಿಮ್ ಪ್ರಕಾರ ಹೇಗೆ? ಅವೈಲಬಲ್ ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಕಲಿಬಹುದು, ಅಂದ್ರೆ ಏನಿಲ್ಲ, ಅದ್ರಲ್ಲೂ ಚೆನ್ನಾಗಿ ಹೇಳ್ತಾರೆ. ಆದ್ರೂ ಸ್ಕೂಲಲ್ಲಿ ಚೆನ್ನಾಗಿತ್ತು ಅಂದ್ರೆ ಟೀಚಿಂಗ್ ಅದೆಲ್ಲ ಅದ್ರದ್ದೇನು ಅವಶ್ಯಕತೆ ಬೀಳಲ್ಲ. ಅಲ್ಲಿ ನಮಗೆ ಪಾಠ ಅರ್ಥ ಆಗ್ತಿಲ್ಲ ಅಥವಾ ಕೆಲವರು ಯಾರು ವೀಕ್ ಇದಾರೆ ಟೀಚರ್ಸ್ ಅಂತ ಅಂದ್ರೆ ಹಂಗಿದ್ದಾಗ ಅದ್ರಲ್ಲಿ ಕಲಿಯೋದ್ರಲ್ಲೇನ್ ತೊಂದ್ರೆ ಇಲ್ಲ. ಆದ್ರೆ ಆಲ್ಮೋಸ್ಟ್ ಟೀಚರ್ಸ್ ಮಾತನ್ನ ಫಾಲೋ ಮಾಡೋದು, ಟೀಚರ್ಸ್ ಹೇಳಿದಂಗೆ ಕೇಳೋದು, ಅನಿವಾರ್ಯತೆ ಇದ್ದಾಗ ಯೂಟ್ಯೂಬ್ ಫಾಲೋ ಮಾಡ್ಬೋದು. ಅದ್ರಲ್ಲಿ ಕೇಳಿದೀನಿ ನಾನು ಕೆಲವೊಂದು ಕ್ಲಾಸಸ್ಗಳು ಚೆನ್ನಾಗಿ ಹೇಳ್ತಾರೆ. ಅದನ್ನ ಅನಿವಾರ್ಯತೆ ಇದ್ರೆ ಬಳಸ್ಕೋಬಹುದು. ಆದ್ರೆ ಟೂ ಮಚ್ ಟೂ ಬ್ಯಾಡ್, ಅದು ಆದ್ರೂ ಕೂಡ ಜಾಸ್ತಿ ಆದ್ರೇನೆ ಚೆನ್ನಾಗಿರಲ್ಲ. ನನ್ನ ಅಭಿಪ್ರಾಯ ಇಷ್ಟೇ ಮೇಡಮ್. ಟೀಚರ್ಸ್ ಇದ್ರೆ ಚೆನ್ನಾಗಿ, ಟೀಚರ್ಸ್ ಇದ್ರೆ ಚೆನ್ನಾಗೆ, ಬೇಕಾದಾಗ ಮಾತ್ರ ನಾವು ಇಂಟರ್ನೆಟ್ ಅಲ್ಲಿ ಹೋಗಿ ತಿಳ್ಕೋಬಹುದು, ಅದನ್ನ ಉಪಯೋಗಿಸಬಹುದು. ಆದ್ರೆ ರೋಬೋಟ್ ಅನ್ನೋದು ತುಂಬಾ ಮೆಕ್ಯಾನಿಕಲ್ ಆಗ್ಬಿಡುತ್ತೆ. ಆ ಗುರು ಶಿಷ್ಯರ ಬಾಂಧವ್ಯ ಇರೋದಿಲ್ಲ. ಇರೋದ್ರಿಂದ ಅದು ತಲೆ ಒಳಗ್ ಹೋಗೋದಿಲ್ಲ ಮೇಡಮ್. ಇದು ತಲೆ ಒಳಗ್ ಹೋಗುತ್ತೆ. ಅವ್ರಂಗ್ ಹೇಳಿದ್ರಲ್ಲ ಅಂತಂದೇಳಿ ರಿಮೈಂಡ್ ಮಾಡ್ಕೊಂತ ಇರ್ತಾರೆ ಮಕ್ಳು. ಆ ಸರ್ ಹಂಗೆ ಹೇಳಿದ್ರು, ಈ ಮ್ಯಾಮ್ ಹಂಗೆ ಹೇಳಿದ್ರು ಅಂತ ಹೇಳಿ ಅದು ಒಂದು ಮನಸ್ಸಿನಲ್ಲಿ ಉಳ್ಕೊಂಡಿರುತ್ತೆ, ಅದು ಸ್ಪೀಡ್ ಆಗಿರುತ್ತೆ. ಅದರಿಂದ ಸೊ ರೋಬೋಟ್ ಬಂದ್ರೆ ಎಲ್ಲ ಮೆಕ್ಯಾನಿಕಲ್ ಆಗೋಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಮೆಕ್ಯಾನಿಕಲ್ ಆಗ್ಬಿಡುತ್ತೆ ಅದು. ಓಕೆ. ಸೊ ಇವತ್ತು ಹೇಗೂ ಟೀಚರ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಯಾರು ಗುರು ಶಿಷ್ಯರದ ಕತೆ ನಿಮ್ಮ ಹತ್ರ ಇದೆಯಾ? ಗುರು ಶಿಷ್ಯರದು ಕತೆ ಇದೆ ಮೇಡಮ್. ಹೇಳಿ. ಅಂದ್ರೆ ಇವ್ರು ಅರ್ಜುನ ಇರ್ತಾರಪ್ಪ, ದ್ರೋಣಾಚಾರ್ಯರು ಇರ್ತಾರಲ್ಲ ಮೇಡಮ್. ಹೌದು. ದ್ರೋಣಾಚಾರ್ಯರು ಮಕ್ಕಳಿಗೆ ಶಸ್ತ್ರಾಭ್ಯಾಸ ಮಾಡಿಸ್ತಾ ಇರ್ತಾರಲ್ಲ. ಶಸ್ತ್ರಾಭ್ಯಾಸ ಮಾಡಿಸ್ತಾ ಇದ್ದಾಗ ಅವ್ರ ಎಲ್ಲ ಮಕ್ಕಳು ಕಲಿತಾ ಇರ್ತಾರಲ್ಲ, ಭೀಮ, ಅರ್ಜುನ, ಧರ್ಮರಾಯ ಎಲ್ಲರೂ ಕಲಿತಾ ಇರ್ತಾರೆ. ಅವಾಗ ಒಂದ್ಸಲ ಏನಾಗುತ್ತೆ ಅಂದ್ರೆ ಅವರು ಒಂದ್ ಮರದ ಮೇಲೆ ಒಂದ್ ಪಕ್ಷಿ ಇರುತ್ತೆ. ಆ ಪಕ್ಷಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಪಕ್ಷಿಯ ಕಣ್ಣಿಗೆ ಗುರಿ ಇಟ್ಟು ಹೊಡಿಬೇಕು. ಅವಾಗ ಪಕ್ಷಿ ಕಣ್ಣಿಗೆ ಗುರಿ ಇಟ್ಟು ಹೊಡಿಬೇಕು ಅಂತ ಅಂದಾಗ ಪಕ್ಷಿನ ಮರದ ಮೇಲಿರೋ ಪಕ್ಷಿ ತೋರಿಸ್ಬಿಟ್ಟು ಅವಾಗ ಏನಾಗುತ್ತೆ ಅಂತಂದ್ರೆ ಶಿಷ್ಯರನ್ನೆಲ್ಲ ಕೇಳ್ತಾರೆ ಗುರುಗಳು, ನನ್ ಗುರಿ ಪಕ್ಷಿಗೆ ಕಣ್ಣಿಟ್ಟು ಗುರಿ ಹೊಡಿಬೇಕು ಅಂತ ಹೇಳಿದ್ನಲ್ಲ, ನಿಮ್ಗೆ ಏನೇನ್ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಅವ್ರು ಫಸ್ಟ್ಗೆ ಧರ್ಮರಾಯನ್ ಕೇಳ್ತಾರೆ. ಧರ್ಮರಾಯನ್ ಕೇಳಿದಾಗ ಏನಾಗುತ್ತೆ ಅಂತಂದ್ರೆ ಅವನು ಧರ್ಮರಾಯ ಹೇಳ್ತಾನೆ, ಈ ಪಕ್ಷಿ ಮರದ ಮೇಲೆ ಕುತ್ಕೊಂಡಿದೆ ಅಲ್ಲ, ನೀವ್ ಹೇಳಿದ್ರಿ ಗುರಿ ಇಟ್ಟು ಹೊಡಿಬೇಕು ಅಂತಂದೇಳಿ. ಅದಕ್ಕೆ ಏನಾಗುತ್ತೆ ಅಂದ್ರೆ ಈಗ ನಾವು ಹೊಡಿಬೇಕಾದ್ರೆ ಗುರಿ ಇಟ್ಟು ಹೊಡಿಬೇಕಾದ್ರೆ ಏನಾದ್ರೂ ಮರದಿಂದ ಏನಾದ್ರು ಕೆಳಗಡೆ ರೆಂಬೆ ಕೊಂಬೆಗಳೇನೋ ಬಿತ್ತು ಅಂತಂದ್ರೆ ಅದ್ರಲ್ಲಿರೋ ಕೆಳಗಡೆ ಜೀವಿಗಳಿಗೆಲ್ಲ ಹಾನಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆಮೇಲಿಂದ ಭೀಮನ್ ಕೇಳ್ತಾರೆ. ಭೀಮನ್ ಕೇಳಿದಾಗ ಏನಾಗುತ್ತೆ ಅಂದ್ರೆ ಅವನು ಹೇಳ್ತಾನೆ, ಆ ಮರದ ಮೇಲೆ ಎಷ್ಟ್ ಚೆನ್ನಾಗಿರೋ ಹಣ್ಣುಗಳಿದಾವೆ, ನಮಗೆ ಗುರಿ ಇಟ್ಟು ಹೊಡೆದ್ವಿ ಅಂದ್ರೆ ನಾವು ಆ ಪಕ್ಷಿ ಸಿಗ್ಲಿಲ್ಲ ಅಂದ್ರೆ ಕೊನೆ ಪಕ್ಷ ಹಣ್ಣಾದ್ರೂ ಸಿಗುತ್ತೆ, ಹಣ್ಣುಗಳನ್ನ ತಿನ್ಬಹುದು ಅಂತ ಹೇಳ್ತಾರೆ.
ಅದಕ್ಕೆ ಅವಾಗ ಧರ್ಮರಾಯಿಗೆ ಹೇಳ್ತಾರ ಅವರು, ನೀನು ಉತ್ತಮವಾಗಿರ್ತಕ್ಕಂಥ ಬಿಲ್ವಿದ್ಯೆಗಾರನಾಗಲಾರೆ, ನೀನು ಉತ್ತಮವಾಗಿರ್ತಕ್ಕಂಥ ರಾಜನೀತಿಜ್ಞ ಆಗ್ತೀಯ ನೀನು ಅಂತ ಹೇಳ್ತಾರೆ. ಅಂದ್ರೆ ಅವರು ಪಕ್ಷಿ ಬಗ್ಗೆ ಹೇಳ್ದಾನೆ ಇವ್ರ ಬಗ್ಗೆ ಹೇಳ್ತಾನೆ, ಪ್ರಾಣಿ ಬೇರೆ ಪಕ್ಷಿ ಗುರಿ ಇಟ್ಟು ಹೊಡೆಯೋದ್ರ ಬಗ್ಗೆ ಹೇಳಲಿಲ್ಲ ಅವನು. ಆ ಪಕ್ಷಿಯಿಂದ ಹೊಡೆಯೋದ್ರಿಂದ ಹಿಂಗ ಏನಾದ್ರು ಹಾನಿ ಆದ್ರೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಹಿಂಸೆ ಆಗುತ್ತೆ ಅಂತ ಹೇಳ್ತಾನಲ್ಲ, ಅದಕ್ಕೆ ಅವ್ರು ಹೇಳ್ತಾರ ನೀನು ಉತ್ತಮವಾಗಿರ್ತಕ್ಕಂಥ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥ ರಾಜನೀತಿಜ್ಞ ಆಗ್ತೀಯ, ಉತ್ತಮ ಬಿಲ್ವಿದ್ಯೆಗಾರ ಆಗಲಾರೆ ಅಂತ ಹೇಳ್ತಾರೆ. ಅದೇ ರೀತಿ ಭೀಮನಿಗೆ ಅಷ್ಟೇ ನೀನ್ ಒಳ್ಳೆಯ ಒಂದು ಬಿಲ್ವಿದ್ಯೆಗಾರ ಆಗಲಾರೆ ಅಂತ ಹೇಳ್ತಾರ. ಆಮೇಲೆ ಅರ್ಜುನನ್ ಕೇಳ್ತಾರ. ಅರ್ಜುನನ್ ಕೇಳಿದಾಗ ನಿನಗೇನ್ ಕಾಣ್ತಾ ಇದ್ದ ಪಾರ್ಥ ಅಂತ ಕೇಳ್ತಾರ. ಅವಾಗ ಅಕ್ಷಿ ಅಲ್ಲದೆ ಮತ್ತೇನು ಕಾಣದ ಗುರುವರ್ಯ ಅಂತ ಹೇಳ್ತಾನ ಅವನು. ಅಂದ್ರೆ ಅವ್ನ ಪಕ್ಷಿಗೆ ಗುರಿ ಇಟ್ಟು ಹೊಡಿಬೇಕು ಅಂದ್ರೆ ಪಕ್ಷಿಯ ಅಕ್ಷಿ ಅಂದ್ರೆ ಕಣ್ಣಲ್ವಾ, ಕಣ್ಣು ಬಿಟ್ಟು ನನಗಿನ್ ಬೇರೆ ಏನು ಕಾಣ್ತಾ ಇಲ್ಲ ಅಂತ ಹೇಳ್ತಾನ ಅವನು. ಅವಾಗ ಅವ್ನ್ ಗುರಿ ಇಟ್ಟು ಹೊಡಿತಾನ ಕೂಡ. ಅದಕ್ಕೆ ನೀನು ಉತ್ತಮವಾಗಿರ್ತಕ್ಕಂಥ ಬಿಲ್ವಿದ್ಯೆಗಾರ ಅಂದ್ರೆ ನಿನ್ ಮಾತಿನಿಂದಾನೇ ಗೊತ್ತಾಯ್ತು ಅಂತ ದ್ರೋಣಾಚಾರ್ಯರು ಹೇಳ್ತಾರೆ. ಹಂಗೆ ದ್ರೋಣಾಚಾರ್ಯರಿಗೂ ಇವರಿಗೂ ಗುರು ದ್ರೋಣಾಚಾರ್ಯರಿಗೂ ಅರ್ಜುನನಿಗೂ ಇರ್ತಕ್ಕಂಥ ಬಾಂಡಿಂಗು. ಅರ್ಜುನನನ್ನ ಜಗತ್ತಿನಲ್ಲೇ ಉತ್ತಮವಾಗಿರ್ತಕ್ಕಂಥ ಬಿಲ್ವಿದ್ಯೆಗಾರನನ್ನಾಗಿ ಮಾಡ್ತೀನಿ ಅಂತ ದ್ರೋಣಾಚಾರ್ಯರು ಶಪಥ ಮಾಡಿರ್ತಾರೆ. ಅದಕ್ಕೋಸ್ಕರನೇ ಅವ್ರು ಏಕಲವ್ಯದಿಂದ ಬೆರಳು ಕೇಳೋದು ಮೇಡಮ್. ಅವ್ರು ಏಕಲವ್ಯ ಅರ್ಜುನನ್ನೇ ಓವರ್ಟೇಕ್ ಮಾಡ್ಬಿಡ್ತಾನೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಈ ಕಥೆನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ ಒಳ್ಳೆ ಗುರು ಶಿಷ್ಯರ ಬಾಂಧವ್ಯವನ್ನ ಹೇಳ್ತಾ ಇತ್ತು ಈ ಕತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಅವರೇ. ಹೇಳಿ, ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಶುಭಾಶಯ ಇವತ್ತಿಲ್ಲ ಮೇಡಮ್, ಯಾರಿಗಿಲ್ಲ. ಎಸ್, ನಿಮಗೆ ಶುಭ ಸಂಜೆ. ಹೆಂಗಿತ್ತು ಮೇಡಮ್ ಹೊಸ ವರ್ಷ ನಿಮ್ದು? ಎಲ್ಲ ಚೆನ್ನಾಗಿ ನಡೀತಾ ಇದೆ ಇಲ್ಲಿವರೆಗೂ. ಸೆಲೆಬ್ರೇಷನ್ ಮಾಡಿದ್ರ? ಸೆಲೆಬ್ರೇಷನ್ ಕೂಡ ಆಯ್ತು. ಹೌದ್ರಾ? ಎಸ್, ಮನೆಯಲ್ಲೇ ಕೇಕ್ ಮಾಡಿದ್ವಿ. ಕೇಕ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ. ಹೌದ್ರಾ? ಹೋಮ್ ಮೇಡ್. ನಾವು ಮುಂಚೆ ಮಾಡ್ತೀವಿ, ಈ ಸಲ ಮಾಡ್ಲಿಲ್ಲ. ಅದೇ ಬೇಜಾರಾಯ್ತು ನಮ್ಗೆ. ಇಲ್ಲ ನಮ್ ಕೋರ್ಸ್ ಎಕ್ಸ್ಪೈರ್ ಆಗಿದ್ರಲ್ಲ, ಎಕ್ಸ್ಪೆರಿಮೆಂಟ್ ಮಾಡ್ಲಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಅವರೇ. ಇಂಥ ಒಳ್ಳೆ ಕಥೆನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ. ಹೇಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಬಾಯ್ ಬಾಯ್. ಎಸ್, ಮಂಜುಳಾ ಅವರು ತುಂಬ ಚೆನ್ನಾಗಿರುವಂಥ ಕಥೆಯನ್ನು ನಮಗೆ ಹೇಳಿದರು. ಸೊ ಯಾವ ರೀತಿ ಗುರುಗಳಾದರೆ ಸೊ ಎಲ್ಲ ನೋಡ್ತಾರೆ ಮಕ್ಕಳಲ್ಲಿ ಯಾವ ಎಬಿಲಿಟಿ ಇದೆ, ಇವ್ರು ಏನಾಗಬಹುದು ಮುಂದೆ ಅಂತ. ಸೊ ಅವರು ಒಂದು ಬೆಳೆಯೋ ಸಿರಿ ಮೊಳಕೆಯಲ್ಲೇ ನೋಡೋ ಅನ್ನೋ ಥರ. ಸೊ ಅವ್ರು ಚಿಕ್ಕಂದ್ರಿದ್ದಾಗೆ ಅವರೆಲ್ಲ ಆ್ಯಕ್ಷನ್ಸ್ನ ನೋಡಿ, ಅವರ ಗುಣಗಳನ್ನು ನೋಡಿ, ಮುಂದೆ ಇವ್ರು ಏನಾಗ್ಬೋದು, ಏನಾದರೆ ಚೆನ್ನಾಗೆ, ಇವರ ಒಂದು ಏನು ಸ್ಟ್ರೆಂತ್ಸ್ ಇದೆ, ಇವ್ರಿಗೆ ಏನೇನೆಲ್ಲ ವೀಕ್ನೆಸ್ ಇದೆ ಅಂತೆಲ್ಲ ಅವರೇ ಕಂಡು ಹಿಡಿದು ಬಿಡ್ತಾರೆ. ಸೊ ಅದು ಒಂದು ಗ್ರೇಟ್ ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ನಮ್ಮ ಮನುಷ್ಯರು ಟೀಚರ್ ಆಗಿದ್ರು ಅಂತಂದರೆ, ಇದೆಲ್ಲ AI ಆಯಿತು ಅಂತಂದರೆ ಸೊ ಎಲ್ಲವೂ ಕೂಡ ಒಂದು ಯಾಂತ್ರಿಕತೆಯಿಂದ ತುಂಬಿರುತ್ತೆ ಅಂತ ಮಂಜುಳಾ ಅವರು ಕೂಡ ಹೇಳ್ತಾ ಇದ್ರು. ಸೊ ನೀವು ಕೂಡ ನಿಮ್ಮ ಅನಿಸಿಕೆನ ಖಂಡಿತವಾಗ್ಲೂ ಹಂಚ್ಕೋಬೋದು. ನೀವು ಕೂಡ ಹೇಳ್ಬೋದು ನಿಮ್ಮ ಪ್ರಕಾರ ಸೊ AI ರೋಬೋಟ್ಗಳು ನಮ್ಮ ಟೀಚರ್ಸ್ಗಳಾದರೆ ಚೆನ್ನಾಗಿರುತ್ತಾ ಅಥವಾ ಮನುಷ್ಯರೇ ಟೀಚರ್ಸ್ ಆದರೆ ಚೆನ್ನಾಗಿರುತ್ತಾ ಅಂತ. ಸೊ ಎಸ್, ಹಾಗೆ ಸೊ ಅವರು ಏಕಲವ್ಯನ ಕತೆ ಕೂಡ ಹೇಳ್ತಾ ಇದ್ರು. ಸೊ ಏಕಲವ್ಯ ಅವರೆಲ್ಲರೂ ಆ ಕತೆನ ನೀವು ಕೂಡ ಕೇಳಿರ್ತೀರ. ಸೊ ಏನಾಗುತ್ತೆ ಅಂದರೆ ದ್ರೋಣಾಚಾರ್ಯರು ಹೇಳ್ಕೊಡೋದಿಲ್ಲ ಅಂತ ಗೊತ್ತಾದಾಗ, ಸೊ ದ್ರೋಣಾಚಾರ್ಯ ನನಗೆ ಶಿಕ್ಷಣವನ್ನು ಕೊಡೋದಿಲ್ಲ ಅಂತ ಗೊತ್ತಾದಾಗ ಸೊ ಏಕಲವ್ಯ ಏನು ಮಾಡ್ತಾರೆ ಅಂತಂದರೆ ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡಿಬಿಟ್ಟು ಸೊ ಅದನ್ನು ಎದುರುಗಡೆ ಇಟ್ಕೊಂಡು ಸೊ ಅವರು ಬಿಲ್ವಿದ್ಯೆಯನ್ನು ಅಭ್ಯಾಸ ಮಾಡ್ತಾ ಇರ್ತಾರೆ. ಸೊ ಆ ಕತೆಗಳನ್ನ ಕೇಳಿದಾಗ ಅನಿಸ್ತಾ ಇರುತ್ತೆ ಸೊ ಮುಂಚಿನ ಕಾಲದಲ್ಲೆಲ್ಲ ಸೊ ಯಾವ ರೀತಿ ಇರ್ತಾ ಇತ್ತು ಅಂದರೆ ಗುರುಗಳು ಕಡಿಮೆ ಇದ್ರು ಅಥವಾ ಗುರುಗಳು ಇರ್ತಾ ಇರಲಿಲ್ಲ, ಶಿಕ್ಷಣ ಎಲ್ಲ ಕಡೆ ನಮಗೆ ಸಿಗ್ತಾ ಇರಲಿಲ್ಲ. ಆದರೂ ಕೂಡ ತುಂಬ ಶಿಕ್ಷಣವನ್ನು ಬೇಕು ಅನ್ನೋಂಥ ಒಂದು ತವಕ ಇರ್ತಾ ಇತ್ತು. ಸೊ ಎಲ್ಲರೂ ಕಲಿಬೇಕು ಅನ್ನೋಂಥ ಒಂದು ಗುರಿ ಇಟ್ಕೊಂಡು ಹೋಗ್ತಾ ಇದ್ರು. ಸೊ ಆ ರೀತಿ ಇತ್ತು ವಾತಾವರಣ. ಈಗ ಹೇಗಾಗಿದೆ ಅಂತಂದರೆ ಸೊ ಎಲ್ಲ ಯೂಟ್ಯೂಬಲ್ಲೂ ಕೂಡ ನಮಗೆ ಶಿಕ್ಷಣ ಫ್ರೀಯಾಗಿ ಸಿಗ್ತಾ ಇದೆ. ಗೂಗಲ್ ಮಾಡಿದ ತಕ್ಷಣ ನಮಗೆಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಕಲಿಬೇಕು ಅನ್ನೋಂಥ ತವಕನೇ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇಂಟರ್ನೆಟ್ ಬಂದಾಗಿಂದ ಈಸಿಯಾಗಿ ಸಿಗ್ತಿದೆ. ಮುಂಚೆ ಎಲ್ಲ ಸಾಕಷ್ಟು ಪುಸ್ತಕ ಹುಡುಕ್ಬೇಕಾಗ್ತಿತ್ತು ನಾವು ಏನಾದ್ರು ಒಂದು ಇನ್ಫಾರ್ಮೇಷನ್ ಬೇಕು ಅಂತಂದರೆ. ಈಗ ಜಸ್ಟ್ ನೀವು ಗೂಗಲಲ್ಲಿ ಟೈಪ್ ಮಾಡಿದರೆ ಸಾಕು, ನಿಮಗೆಲ್ಲ ಉತ್ತರ ರೆಡಿ ಫುಡ್ಡಾಗಿ ಸಿಗ್ತಾ ಇರುತ್ತೆ. ಸೊ ಆದರೂ ಕೂಡ ಕಲಿಬೇಕು ಅಂತ ತವಕ ಎಲ್ಲೋ ನಮ್ಮ ಯಂಗ್ಸ್ಟರ್ಸಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ವಿಚಾರದ ಮೇಲೆ ನಿಮ್ಮ ಅನಿಸಿಕೆನ ನೀವು ಕೂಡ ಹಂಚ್ಕೋಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಮಸ್ತೆ, ಹೇಗಿದ್ದೀರಾ ವಿನಯ್ ಕುಮಾರ್ ಅವರೇ? ಹೇಗಿದ್ದೀರಾ? ಆರಾಮಿದ್ದೀನಿ ಮೇಡಮ್. ಓಕೆ, ಸೊ ಇದನ್ನ ವಿಷಯ ಗೊತ್ತಾಯ್ತಾ ನಿಮಗೆ? ಹಾ ಮೇಡಮ್. ಸೊ ರೋಬೋಟ್ಗಳ ಟೀಚರ್ ಆದ್ರೆ ಚೆನ್ನಾಗ, ಮನುಷ್ಯರೇ ಟೀಚರ್ ಇರಬೇಕಾ? ಮನುಷ್ಯ ಟೀಚರ್ ಮೇಡಮ್, ರೋಬೋಟ್ ಸರಿಗೆ ಹೇಳ್ಕೊಡಲ್ಲ ಮೇಡಮ್. ಅದು ರೋಬೋಟ್ ಸರಿಗೆ ಹೇಳ್ಕೊಡಲ್ಲ? ಇಲ್ಲ ಮೇಡಮ್. ಓಕೆ, ಸೊ ಎಸ್, ಹೇಳಿ, ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು ನಿಮ್ಮ ಕಡೆಯಿಂದ? ಇಲ್ಲ ಮೇಡಮ್. ಸರಿ, ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಶುಭ ಸಂಜೆ. ಥ್ಯಾಂಕ್ ಯು, ಬಾಯ್ ಬಾಯ್. ಬಾಯ್.
ನೀವು ಕೂಡ ನಿಮ್ಮ ಅನಿಸಿಕೆನ ಖಂಡಿತವಾಗ್ಲೂ ಹಂಚ್ಕೋಬಹುದು. ಸೊ ನಿಮ್ಮ ಪ್ರಕಾರ AI ರೋಬೋಟ್ಗಳು ಟೀಚರ್ ಆದರೆ ಚೆನ್ನಾಗ ಅಥವಾ ಮನುಷ್ಯರೇ ಟೀಚರ್ ಆಗಿದ್ರೆ ಚೆನ್ನಾಗ ಅಂತ. ಸೊ ನಿಮ್ಮ ಬಳಿ ಯಾವ್ದಾದ್ರು ಕತೆಗಳಿತ್ತು ಅಂತಂದ್ರೆ ಸೊ ಮನುಷ್ಯರ ಬಗ್ಗೆ ಆಗಿರ್ಬೋದು, ರೋಬೋಟ್ಸ್ಗಳ ಬಗ್ಗೆ ಆಗಿರ್ಬೋದು, ನಿಮ್ಮ ಅನಿಸಿಕೆನ ಕೂಡ ಖಂಡಿತವಾಗ್ಲೂ ಹಂಚ್ಕೋಬಹುದು. ಸೊ ರೋಬೋಟ್ಗಳು ಟೀಚರ್ ಆದರೆ ಏನಾಗಬಹುದು? ಒಂದು ಟೀಚರ್ಸ್ ಅಂತ ಅಂದ್ರೆ ನಾವೆಲ್ಲ ಒಂದು ಯಾವ ರೀತಿ ಇರುತ್ತೆ ಬಾಂಧವ್ಯ ಅಂತಂದ್ರೆ ಮಂಜುಳಾ ಅವರು ಕೂಡ ಹೇಳ್ತಾ ಇದ್ರು. ಸೊ ಟೀಚರ್ಸ್ ಬರೀ ನಮ್ಗೆ ಶಿಕ್ಷಣವನ್ನ ಕೊಡ್ತಾ ಇರೋದಿಲ್ಲ. ಸೊ ಮಾತಾಡ್ತಾ ಹೇಳ್ಕೊಡ್ತಾ ಅವ್ರ ಕಥೆಯನ್ನು ಕೂಡ ಕೆಲವೊಂದ್ಸಲ ಹೇಳ್ಬಿಟ್ಟಿರ್ತಾರೆ, ಅವ್ರ ಎಕ್ಸ್ಪೀರಿಯನ್ಸ್ನ ಕೂಡ ಹೇಳ್ತಾ ಇರ್ತಾರೆ. ಎಲ್ಲ ಒಂದ್ ಕಡೆ ಅದನ್ನೆಲ್ಲ ಕೇಳಿಸ್ಕೊಂಡಾಗ ಇನ್ಸ್ಪೈರ್ ಆಗಿರ್ತೀವಿ. ಸೊ ಅವ್ರ ಎಥಿಕ್ಸ್ನ ನೋಡಿ ನಾವು ಜಾಸ್ತಿ ಇನ್ಸ್ಪೈರ್ ಆಗ್ತಿರ್ತೀವಿ. ಅದೆಲ್ಲ ರೋಬೋಟ್ಗಳ ಹತ್ರ ಆಗ್ತಾ ಇರಲ್ಲ ಅಂತ ಅನ್ಸುತ್ತೆ. ಸೊ ನಿಮ್ಮ ಅನಿಸಿಕೆನ ಖಂಡಿತವಾಗ್ಲೂ ನೀವು ಹಂಚ್ಕೋಬಹುದು. ನಿಮ್ಮ ಪ್ರಕಾರ ಯಾವುದು ಚೆನ್ನಾಗಿ ಅಂತ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಅನುಷಾ. ಅಮಿತಾ ಶ್ರೀನಿವಾಸ್, ದಾವಣಗೆರೆಯಿಂದ. ನಮಸ್ತೆ ಅನಿತಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆಯಿಂದ. ಹೌದು, ದಾವಣಗೆರೆ. ಏನ್ ಮಾಡ್ಕೊಂಡಿದ್ದೀರಾ? ಕೇಳ್ತಾ ಇದೆಯಲ್ವಾ? ಹಾ, ಕೇಳ್ತಾ ಇದೆ. ಏನ್ ಮಾಡ್ಕೊಂಡಿದ್ದೀರಾ? ನಾವು ಹೌಸ್ ವೈಫ್ ಮೇಡಮ್ ಅವರ. ಹೌಸ್ ವೈಫ್, ಗೃಹಿಣಿ. ಸೂಪರ್. ಸೊ ನಿಮ್ಮ ಹೊಸ ವರ್ಷ ಹೇಗ್ ನಡೀತಾ ಇದೆ? ಸೆಲೆಬ್ರೇಷನ್ ಎಲ್ಲ ಹೇಗ್ ಮಾಡಿದ್ರಿ? ನಾವು ಮನೇಲಿ 3 ಜನ, ನಾವು ನಮ್ಮ ಹಸ್ಬೆಂಡ್, ನಮ್ಮ ಮಗ, ಮಗನ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಎಲ್ಲ ಸೇರಿ ಕೇಕ್ ಕಟ್ ಮಾಡಿದ್ವಿ. ವಾವ್, ಸೂಪರ್. ಹಾ, ಟಿವಿಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳಿದ್ವು, ಅವನ್ನೆಲ್ಲ ನೋಡ್ತಾ ನಾವೀಗ ಏನ್ ರಾಮನ್ ಇದು ನಡೀತಾ ಇದೆ ಅಲ್ಲ, ರಾಮೋತ್ಸವದ ಬಗ್ಗೆ ನಾವೆಲ್ಲ ಚರ್ಚೆ ಮಾಡ್ತಾ 12:30 1 ಗಂಟೆ ತನಕ ಹೆಸರವಾಗಿದ್ವಿ. ತುಂಬಾ ಚೆನ್ನಾಗಿ ನಾವು ರಾಮ ದೇವಸ್ಥಾನ ಕಟ್ತಾ ಇದಲ್ಲ, ಅದೇ ನಮ್ಗೊಂದು ಹೆಮ್ಮೆ ವಿಷಯ. ಹೌದು ಹೌದು, ಖಂಡಿತವಾಗ್ಲು. ಮತ್ತೆ ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಆಚರಿಸಿದ್ರಿ ನಿಮ್ಮ ಹೊಸ ವರ್ಷದ ಸೆಲೆಬ್ರೇಷನ್. ಹೌದು ಹೌದು. ನಿಮ್ದೆಲ್ಲ ಹೇಗಿತ್ತು ಮೇಡಮ್? ನಮ್ದು ಕೂಡ ತುಂಬಾ ಚೆನ್ನಾಗಿತ್ತು. ಹ್ಯಾಪಿ ನ್ಯೂ ಇಯರ್. ನಿಮ್ಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಮತ್ತೆ ಇವತ್ತಿನ ಟಾಪಿಕ್ ಬಂದು ಹೌದು, ಇವತ್ತಿನ ವಿಷಯ ಬಂದು ಸೊ ರೋಬೋಟ್ಗಳು ಟೀಚರ್ ಆದ್ರೆ ಚೆನ್ನಾಗ ಅಥವಾ ಮನುಷ್ಯರೇ ಟೀಚರ್ ಇದ್ರೆ ಚೆನ್ನಾಗ ಅಂತ. ಓಕೆ. ಈಗಿನ ಮಕ್ಕಳಿಗೆ ಟೀಚರ್ ಎದುರುಗಡೆ ಇದ್ದು ಪಾಠ ಕಲಿಯೋದೇ ಒಳ್ಳೇದು ಅನಿಸ್ತಾ ಇದೆ. ಓಕೆ, ಯಾಕೆ ಹಾಗೆ? ಯಾಕಾಗೆ ಅಂದ್ರೆ ಹಿಂದಿನ ಕಾಲದಲ್ಲಿ ಅವಾಗ ಮಕ್ಕಳಿಗೆ ಅವೆಲ್ಲ ಕಾನ್ಸಂಟ್ರೇಟ್ ಇರ್ತಿದ್ವು. ಇನ್ನೊಬ್ರು ಮಾಡೋದನ್ನ ನೋಡಿ ಕಲಿ, ಆಡಿ ಕಲಿ, ಮಾಡಿ ಕಲಿ ಅಂತ ಹಿಂದಿನ ಶಿಕ್ಷಣ ಇತ್ತು. ಹೌದು. ಆಮೇಲೆ ಬರ್ತಾ ಬರ್ತಾ ನಾವು ಪಾಠ ಕಲಿಯುವಾಗ ಮೇಷ್ಟ್ರು ಎದುರುಗಡೆಗೆ ಟೇಬಲ್ ಮೇಲೆ ಕೋಲ್ ಇದ್ರೆ ಮಾತ್ರ ನಾವು ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಈಗಿನ ಮಕ್ಕಳಿಗೆ ನಾವೆಲ್ಲ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟು ಮೊಬೈಲ್ ಅಲ್ಲೇ ಎಲ್ಲಾ ಸಿಗುತ್ತೆ ನಿಮ್ಗೆಲ್ಲಾ ನೋಡ್ರಿ ಅನ್ನೋ ಒಂದು ಪಾಠ ಶಿಕ್ಷಣ ನಾವು ಮನೆಯಲ್ಲೇ ಕೊಡ್ತಾ ಇರೋದು. ಕೆಲವರು ಅದನ್ನ ಒಳ್ಳೇದಾಗಿ ತಗೋತಾವೆ, ಕೆಲವು ಮಕ್ಕಳು ಕೆಲವರು ಕೆಟ್ಟದಾಗಿ ಬಿಂಬಿಸ್ಕೊಳ್ತಾ ಹೋಗ್ತಾ ಇದಾವೆ. ಹಾಗಾಗಿ ಅವ್ರಿಗೆ ನಾವು ಸ್ಟ್ರಿಕ್ಟ್ ಆಗಿ ನಾವ್ ಮನೆಯಲ್ಲಿ ಏನ್ ಪಾಠ ಮೊದಲು ಪಾಠಶಾಲೆ ಅಂತ ನಾವು ಮನೆಯಿಂದ ಕೊಡ್ತಾ ಇದ್ವು, ಅದನ್ನ ನಾವು ಸ್ಕೂಲಲ್ಲಿ ಕೂಡ ನಿರಂತರ ಕರೆಕ್ಟ್ ಆಗಿ ಹೋಗಿ ಶಾಲೆಯಲ್ಲೇ ಪಾಠಶಾಲೆ ಮಾಡೋದು ಒಳ್ಳೇದು ಅಂತ ನಮ್ಮ ಅನಿಸಿಕೆ. ವಾವ್, ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ನಿಮ್ಮ ಪ್ರಕಾರ ಅಕಸ್ಮಾತ್ ರೋಬೋಟ್ಗಳು ಟೀಚರ್ಸ್ ಗಳಾಗಿ ಬಂದ್ರೆ ಸ್ಕೂಲಲ್ಲಿ ಸೊ ಏನ್ ವ್ಯತ್ಯಾಸಗಳಾಗ್ಬೋದು ಮನುಷ್ಯರ ಒಬ್ಬ ಟೀಚರ್ ಇರೋದಕ್ಕೂ ರೋಬೋಟ್ ಟೀಚರ್ ಆಗಿರೋದಕ್ಕೂ? ರೋಬೋಟ್ ಟೀಚರ್ ಆಗಿ ಬಂದಾಗ ಮಕ್ಕಳು ಈಗೇನ್ ಟೀಚರ್ಸ್ ಈಗ ರೆಸ್ಪೆಕ್ಟ್ ಕೊಡ್ತಾ ಇದಾರೆ, ಮನುಷ್ಯ ಒಬ್ಬ ಎದುರುಗಡೆ ಇದ್ದಾಗೆ ನಮ್ಮ ಮಕ್ಕಳು ಕೊಡ್ತಾ ಇರ್ತಕ್ಕಂತ ರೆಸ್ಪೆಕ್ಟ್ ಕಡಿಮೆ ಆಗ್ತಾ ಇದೆ ಅಂತ ನಮ್ಮ ಭಾವನೆ. ಇನ್ನು ರೋಬೋಟ್ ಗಳು ಬಂದ್ರೆ ಅವು ಪಾಡಿಗೆ ಅವು ಮಾತಾಡ್ತಾ ಇರ್ತವೆ, ಅವು ಪಾಡಿಗೆ ಅವು ಶಿಕ್ಷಣ ಕೊಡ್ತಾ ಇರ್ತವೆ, ನಮ್ಗೆ ಆ ಕಡೆ ಹೋಗಲ್ಲ. ಅಕ್ಕಪಕ್ಕ ಮಕ್ಕಳ ಅವ್ರವ್ರು ಓನಲ್ಲಿ ತಲೆ ಕೆಡ್ಸ್ಕೊಂಡ್ ಮಾತಾಡ್ಕೋತಾ ಕೂರ್ತಾರೆ ಹೊರತು ಆ ರೋಬೋಟ್ ಗಳು ಕೊಡ್ತಕ್ಕಂತ ಶಿಕ್ಷಣದ ಕಡೆ ಗಮನ ಕೊಡಲ್ಲ ಆ ಮಕ್ಕಳು. ಹಾಗಾಗಿ ಟೀಚರ್ಸ್ ಗಳು ಇದ್ದು ಅವ್ರಿಗೆ ಪೇಮೆಂಟ್ ಕೊಟ್ಟು ಅವ್ರದ್ದು ಒಂದು ಫ್ಯಾಮಿಲಿ ಅಂತ ಇರುತ್ತಲ್ಲ, ಆತರ ಒಂದಕ್ಕೊಂದು ಕಾಂಟ್ಯಾಕ್ಟ್ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಶಾಲೆಗೆ ಹೋಗ್ಬೇಕು, ಶಾಲೆಯಲ್ಲಿ ಟೀಚರ್ಸ್ ಬರ್ಬೇಕು, ಟೀಚರ್ಸ್ ಪೇಮೆಂಟ್ ಆಗ್ಬೇಕು, ಅವ್ರ ಫ್ಯಾಮಿಲಿ, ಹೀಗೆ ಒಂದಕ್ಕೊಂದು ಕನೆಕ್ಷನ್ ಇರೋದ್ರಿಂದ ರೋಬೋಟ್ ಗಿಂತ ಟೀಚರ್ಸ್ ಗಳು ಬಂದಿರ್ತಕ್ಕಂಥದ್ದು ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ವಾವ್, ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಹೌದ್ರಾ? ಥ್ಯಾಂಕ್ ಯು ಸೊ ಮಚ್. ಅದ್ರ ಹಾಡು ಹೇಳ್ತೀರಾ ನೀವು ಇವತ್ತು? ಯಾವ್ದಾರ ಸಿನಿಮಾದ ಹಾಡು ಯಾವ್ದಾರ? ಹೇಳ್ಬೋದಾ? ಹಾ, ಹೇಳಿ. ಹೌದು, ಹೇಳೋಣ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ, ನಾವಾಡುವ ನುಡಿಯೇ ಕನ್ನಡ ನುಡಿ. ಥ್ಯಾಂಕ್ ಯು ಮ್ಯಾಮ್. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಒಳ್ಳೆ ಇನ್ಫಾರ್ಮೇಶನ್ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ, ಹಾಗೆ ಇಷ್ಟು ಚೆನ್ನಾಗಿರೋ ಹಾಡನ್ನ ಹೇಳಿದ್ದಕ್ಕೆ. ಓಕೆ ಬಾ, ಥ್ಯಾಂಕ್ ಯು ಸೋ ಮಚ್. ಹೇಳಿ, ಯಾರಿಗ ಶುಭಾಶಯ ತಿಳಿಸಬೇಕಿತ್ತ ಇವತ್ತು ನಿಮ್ಮ ಕಡೆಯಿಂದ?
ನಮ್ ಕಡೆಯಿಂದ ನಿನ್ನೆ ಒಂದನೇ ತಾರೀಕು ನಮ್ ಸೊಸೆದು ಹುಟ್ಟಿದಬ್ಬ ಇತ್ತು. ಇವತ್ತು 2ನೇ ತಾರೀಕು ರಾಣೆಬೆನ್ನೂರಲ್ಲಿ ನಮ್ಮ ಮಗಳು ಅಂಬುಜಾ ಅಂತ ಅವರು ಹುಟ್ಟಿದಬ್ಬ ಶುಭಾಶಯ ಇತ್ತು. ಹಾಗಾಗಿ ಅವ್ರಿಗೆಲ್ಲ ನಿನ್ನೆ ಇವತ್ತು ಯಾರ್ಯಾರು ಹುಟ್ಟಿದಬ್ಬ ಆಚರಿಸ್ಕೊಂಡಿದಾರೋ ಅವ್ರೆಲ್ಲರಿಗೂ ಕೂಡ ನಮ್ಮ ಫ್ಯಾಮಿಲಿ ಕಡೆಯಿಂದ ಫ್ರೆಂಡ್ಸ್ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಾವ್, ಸೋ ಸ್ವೀಟ್. ಸೊ ಯಾರೆಲ್ಲ ಹುಟ್ಟುಹಬ್ಬವನ್ನ ಆಚರಿಸ್ಕೊತಾ ಇದಾರೋ ಅವರೆಲ್ಲರಿಗೂ ಕೂಡ ನಿಮ್ಮ ಕಡೆಯಿಂದ, ನಿಮ್ಮ ಫ್ಯಾಮಿಲಿ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಶ್ರೀಗೌರಿ. ಓಕೆ, ಥ್ಯಾಂಕ್ ಯು ಮೇಡಮ್. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ನಿಮ್ಮ ಜೊತೆ ಮಾತಾಡಿ ಖುಷಿ ಆಯ್ತು. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಯಾ ಶ್ಯೂರ್. ಥ್ಯಾಂಕ್ ಯು. ಬಾಯ್ ಬಾಯ್. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಏನೇನಾಗುತ್ತೆ ಒಬ್ಬ ಟೀಚರ್ಸ್ ಇದ್ದಾಗೂ ಕೂಡ, ಹಾಗೆ ರೋಬೋಟ್ಗಳು ಟೀಚರ್ ಆದಾಗೂ ಕೂಡ ಅಂತ ತುಂಬ ಚೆನ್ನಾಗಿ ಅವರು ಹೇಳ್ತಾ ಇದ್ರು. ಸೊ ಟೀಚರ್ಸ್ಗಳು ಇದ್ದಾಗ ಏನಾಗ್ತಿರುತ್ತೆ ಅಂತಂದರೆ, ಅತ್ಲಾಗಿತ್ಲಾಗ ಸ್ವಲ್ಪ ಮಾತಾಡ್ತಾ ಇದ್ದೀವಿ ಅಂತಂದರೆ, ಕೆಲವೊಂದು ಏನೋ ತಪ್ಪು ಮಾಡ್ತಾ ಇದ್ದೀವಿ ಅಂತಂದರೆ, ಅಥವಾ ನಮ್ಮ ಜೀವನದಲ್ಲಿ ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ಎಲ್ಲವನ್ನ ಕರೆದು ಕಿವಿಯಲ್ಲಿ ಹೇಳ್ತಾರೆ, ನಮಗೆ ತಿದ್ದಿ ಬುದ್ಧಿ ಹೇಳ್ತಾರೆ, ಅಥವಾ ಅಲ್ಲೇ ನಿಂತ್ಕೊಂಡು ನಮಗೆ ಬೈತಾರೆ, ಅಥವಾ ಏನೋ ಒಂದು ಸ್ವಲ್ಪ ನಾವು ತಪ್ಪು ಮಾಡ್ತಿದ್ದೀವಿ ಅಂತಂದರೆ ಅದನ್ನು ನಮಗೆ ತಿಳಿಸಿ ಹೇಳ್ತಾ ಇರ್ತಾರೆ. ಹಾಗೆ ಒಂದು ಮಾರಲ್ ಸಪೋರ್ಟ್ ಕೂಡ ಇರುತ್ತೆ. ಕೆಲವೊಂದ್ಸಲ ನಮಗೇನೋ ಕಷ್ಟ ಇರ್ಬೋದು, ಮನೇಲಿ ಏನೋ ಕಷ್ಟ ಇರ್ಬೋದು, ಹೊರಗಡೆ ನಮಗೆ ಕಷ್ಟ ಆಗ್ತಿರ್ಬೋದು, ಓದೋದಕ್ಕೆ ಕಷ್ಟ ಆಗ್ತಿರ್ಬೋದು, ಎಲ್ಲವನ್ನ ಪರ್ಸನಲೈಸ್ ಆಗಿ ಕೇರ್ ತಗೊಂಡು ಸಾಕಷ್ಟು ಟೀಚರ್ಸು ನಮಗೆ ಹೇಳ್ಕೊಡ್ತಾ ಇರ್ತಾರೆ. ಸೊ ಹೀಗೆ ಮಾಡು, ಹೀಗೆ ಮಾಡಬೇಡ. ಸೊ ಕೇವಲ ಬರೀ ಸ್ಟಡೀಸಲ್ಲಿ ಅಂತ ಅಲ್ಲ, ಲೈಫಲ್ಲೂ ಕೂಡ ಸಾಕಷ್ಟು ಮಾರ್ಗದರ್ಶನವನ್ನು ಕೊಡ್ತಾ ಇರ್ತಾರೆ. ಆದರೆ ಒಬ್ಬ ರೋಬೋಟ್ ಬಂತು ಅಂತಂದರೆ ಆ ಒಂದು ಸ್ಥಾನದಲ್ಲಿ ಎಲ್ಲೋ ಒಂದು ಕಡೆ ಅದು ಮಾತ್ರ ಸಾಕಷ್ಟು ಮಿಸ್ ಆಗುತ್ತೆ. ಸೊ ಯಾರು ನಮ್ಗೆ ಇರೋದಿಲ್ಲ ಆ ರೀತಿ ಮಾರ್ಗದರ್ಶನವನ್ನು ಕೊಡೋದಕ್ಕೆ. ರೋಬೋಟ್ ಬಂದುಬಿಟ್ರೆ ಹೇಗಾಗೋಗುತ್ತೆ ಅಂತಂದರೆ, ಸೊ ಬರೀ ಶಿಕ್ಷಣ ಅನ್ನುವಂಥದ್ದು ಬರೀ ನಾಲೆಜ್ ಆಗೋಗ್ಬಿಡುತ್ತೆ, ಅಂದರೆ ಇನ್ಫಾರ್ಮೇಷನ್ ಆಗೋಗುತ್ತೆ, ಬರೀ ಫ್ಯಾಕ್ಟ್ಸ್ ಆಗೋಗುತ್ತೆ. ಲೆಸನ್ಸ್ ಅಂತ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ಬೋದು ನಮಗೆ ರೋಬೋಟ್ಸ್ಗಳು, ಯಾವುದೇ ತಪ್ಪಿಲ್ದಂಗೆ ಹೇಳ್ಕೊಡ್ಬೋದು. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲ ಪರ್ಫೆಕ್ಟ್ ಆಗಿರ್ಬೋದು, ನಮ್ಮ ಟೀಚರ್ಸ್ ಎಲ್ಲ ಸ್ವಲ್ಪ ತಪ್ಪು ಮಾಡ್ಬೋದು, ಬಟ್ ರೋಬೋಟ್ ತಪ್ಪು ಮಾಡಲ್ಲ. ಆದರೆ ಈ ಲೈಫ್ ಅನ್ನೋಂಥ ವಿಚಾರ ಬಂತು ಅಂತಂದರೆ, ಸೊ ಅಲ್ಲಿ ಸಾಕಷ್ಟು ತೊಂದರೆಗಳು ಬರ್ತಾ ಇರುತ್ತೆ. ಸೊ ನಮಗೆ ಪ್ರಾಬಬ್ಲಿ ನಮ್ಮ ರೋಬೋಟ್ ಬಂತು ಅಂತಂದರೆ ಇಷ್ಟೆಲ್ಲ ನಮ್ಮ ಬಗ್ಗೆ ಕೇರ್ ಮಾಡ್ತಾರಲ್ಲ ಅದು, ಸೊ ಅದ್ರದ್ದು ಎಷ್ಟು ಕೆಲಸ ಇದೆ ಅದನ್ನು ಅಷ್ಟೇ ಮುಗಿಸ್ಕೊಂಡು ಹೋಗ್ತಾ ಇರುತ್ತೆ. ಸೊ ತುಂಬ ಒಂದು ಫ್ಯಾಕ್ಟ್ಸಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ. ಸೊ ನಿಮ್ಮ ಪ್ರಕಾರ ಏನು, ರೋಬೋಟ್ ಬಂದರೆ ಹೇಗಿರುತ್ತೆ, ಹಾಗೆ ಮನುಷ್ಯರಿದ್ರೆ ಹೇಗಿರುತ್ತೆ? ಸೊ ನಿಮ್ಮ ಪ್ರಕಾರ ಯಾವುದು ಸರಿ, ಹೇಗಿದ್ರೆ ಚೆನ್ನಾಗಿರುತ್ತೆ? ಸೊ ನೀವು ಸ್ಕೂಲ್ ಸ್ಟೂಡೆಂಟ್ಸ್ ಆಗಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಯೋಚನೆ ಮಾಡಿ. ನಿಮಗೆ ಟೀಚರ್ಸ್ಗಳು ರೋಬೋಟ್ಸ್ ಆಗಿ ಬಂದರು ಅಂತಂದರೆ ನೀವು ಚೆನ್ನಾಗಿ ಗಲಾಟೆ ಮಾಡ್ಬೋದು, ಆರಾಮಾಗಿ ಓದ್ತಾ ಇರ್ಬೋದು, ಸೊ ಏನೆಲ್ಲ ಮಾಡ್ಬೋದು ಅಂತ ನಿಮ್ಗೆ ಅನಿಸುತ್ತೆ. ಸೊ ನಿಮಗೆ ಟೀಚರ್ಸ್ ಬದಲು ರೋಬೋಟ್ಸ್ ಬಂದರೆ ಚೆನ್ನಾಗಿರುತ್ತಾ, ಆ ವಿಷಯದ ಬಗ್ಗೆ ನೀವು ಕೂಡ ಮಾತಾಡ್ಬೋದು. ಹಾಗೆ ನಿಮಗೆ ಮೊಬೈಲಲ್ಲಿ ಓದ್ತಾ ಇರೋದು ಚೆನ್ನಾಗ, ಅಥವಾ ಟೀಚರ್ಸ್ನ ಸ್ಕೂಲಲ್ಲಿ ಸ್ಕೂಲಿಗೆ ಹೋಗ್ಬಿಟ್ಟು ಓದೋದೇ ಚೆನ್ನಾಗ? ಇದ್ರ ಬಗ್ಗೆ ಕೂಡ ನೀವು ನಿಮ್ಮ ಅನಿಸಿಕೆನ ಖಂಡಿತವಾಗ್ಲೂ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚ್ಕೋಬೋದು. ಇನ್ನು ಸಾಕಷ್ಟು ಮಾತಾಡೋಣ ಈ ಒಂದು ವಿಷಯದ ಬಗ್ಗೆ. ಸೊ ರೋಬೋಟ್ಗಳಿದ್ರೆ ಚೆನ್ನಾಗ ಅಥವಾ ನಮ್ಮ ಟೀಚರ್ಸ್ಗಳೇ ಇದ್ರೆ ಚೆನ್ನಾಗ ಅನ್ನೋಂಥ ವಿಷಯದ ಬಗ್ಗೆ. ಸೊ ಈಗ ನಿಮ್ಗೋಸ್ಕರ ಒಂದು ಸೂಪರ್ ಆಗಿರೋ ಹಾಡು ಕಾಯ್ತಾ ಇದೆ, ಅದನ್ನು ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರೆ ಒಂದು ಸೂಪರ್ ಆಗಿರುವಂಥ ಹಾಡು. ಸೊ ಇದನ್ನ ವಿಷಯ ಏನಪ್ಪ ಅಂತ ಅಂದರೆ, ಸೊ ರೋಬೋಟ್ಗಳು ಟೀಚರ್ ಆಗಿ ಬಂದರೆ ಚೆನ್ನಾಗಿರುತ್ತಾ ಅಥವಾ ಮನುಷ್ಯರೇ ಟೀಚರ್ ಆಗಿದ್ರೆ ಚೆನ್ನಾಗಿರುತ್ತಾ ಅಂತ. ಸೊ ನೀವು ಕೂಡ ಶಿಕ್ಷಕರಾಗಿದ್ದರೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಕರೆ ಮಾಡಿಬಿಟ್ಟು ಸೊ ನಿಮ್ಮ ಅನಿಸಿಕೆನ ಖಂಡಿತವಾಗ್ಲೂ ಹಂಚ್ಕೋಬೋದು. ಏನೇನೆಲ್ಲ ವ್ಯತ್ಯಾಸಗಳು ಬರ್ಬೋದು ಒಬ್ಬ ರೋಬೋಟು ಟೀಚರ್ ಆಗಿ ಬಂದರು ಅಂತ ಅಂದರೆ. ಸೊ ಏನೆಲ್ಲ ವ್ಯತ್ಯಾಸಗಳು ಬರ್ಬೋದಪ್ಪ ಅಂತಂದರೆ, ಇವಾಗೇ ನೋಡ್ತಾ ಇದ್ದೀರಾ ನೀವು, K-ಕ್ಲಾಸ್ ಅಂತೆಲ್ಲ ಮಾಡಿರ್ತಾರೆ. ಸೊ ಅಂದರೆ ನಿಮಗೆಲ್ಲ ಕಂಪ್ಯೂಟರ್ ಸ್ಕ್ರೀನ್ ಹಾಕಿಬಿಟ್ಟು ಅಲ್ಲಿ ವೀಡಿಯೋಸ್ನ ತೋರಿಸ್ತಾ ಇರ್ತಾರೆ, ಅಥವಾ ಅವರೇ ಬರಿತಾ ಇರ್ತಾರೆ, ಟೀಚರ್ಸ್ಗಳೇ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಸೊ ಆದರೂ ಕೂಡ ಒಬ್ಬ ಮನುಷ್ಯರು ಟೀಚರ್ ಆಗಿದ್ದಾರೆ ಅಂತಂದರೆ ಸಾಕಷ್ಟು ನಮಗೆ ಜ್ಞಾನಗಳೇ ಸಿಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಕೆಲವೊಂದು ಬರೇ ಅವರ ಒಂದು ಫ್ಯಾಮಿಲಿ ಕತೆ ಹೇಳ್ತಾರೆ ಅಂತ ಅಲ್ಲ, ಸೊ ಅವ್ರ ಜೀವನವನ್ನು ಹೇಗೆ ನಡೆಸಿದ್ರು ಅಥವಾ ಅವ್ರ ಜೀವನದಲ್ಲಿ ಏನೇನೆಲ್ಲ ಕಷ್ಟ ಬಂತು, ಸೊ ಅವ್ರು ಹೇಗೆಲ್ಲ ಬಂದರು ಅಂತ ನಮಗೆ ಇನ್ಸ್ಪೈರ್ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಅವರ ನಡವಳಿಕೆ ಕೂಡ ನಮಗೆ ಸಾಕಷ್ಟು ಇನ್ಸ್ಪೈರ್ ಮಾಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಮಂಜುಳಾ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಸೊ ಹೇಗಾಗುತ್ತೆ ಅಂದರೆ, ನಮ್ಮ ಟೀಚರ್ಸ್ನ ನೋಡಿ ನಾವು ಕಲಿಯೋದು ಜಾಸ್ತಿ ಇರುತ್ತೆ. ಸೊ ಅವ್ರನ್ನ ನೋಡಿನೇ ಜಾಸ್ತಿ ನಾವು ಕಲಿತಾ ಇರ್ತೀವಿ. ಸೊ ಅವ್ರು ಹೇಳೋದ್ರಿಂದ ಕಲಿಯೋದು ಒಂದು ಕಡೆಗಾದರೆ, ಸೊ ಅವ್ರನ್ನ ನೋಡಿ ಕಲಿತಾ ಇರ್ತೀವಿ. ಕೆಲವೊಂದ್ಸಲ ನಮಗೆ ಅವ್ರು ಬೈಬೋದು, ಸಾಕಷ್ಟು ಏನಾದ್ರು ಅನ್ಬೋದು. ಸೊ ಅದ್ರ ಜೊತೆಗೆ ನಮಗೆ ಸಾಕಷ್ಟು ಇನ್ಸ್ಪೈರ್ ಮಾಡ್ತಾ ಇರ್ತಾರೆ. ಟೀಚರ್ಸ್ ಅಂದರೆ ನಮ್ಮ ಫೇವ್ರೇಟ್ ಇರ್ತಾರೆ. ಸೊ ನೀವು ಕೂಡ ನಿಮ್ಮ ಫೇವ್ರೇಟ್ ಟೀಚರ್ಸ್ನ ಇವತ್ತು ಖಂಡಿತವಾಗ್ಲೂ ನೆನೆಸ್ಕೋಬೋದು. ನಿಮಗೆ ಯಾರಿದ್ರು ಫೇವ್ರೇಟ್ ಟೀಚರ್? ಸೊ ನೀವು ಸ್ಕೂಲಿಗೆ ಹೋಗ್ತಾ ಇದ್ದೀರಾ ಅಂತಂದರೆ ಇವಾಗ ನಿಮ್ಮ ಫೇವ್ರೇಟ್ ಟೀಚರ್ ಯಾರು? ಸೊ ನಿಮಗೆ ಟೀಚರ್ಸ್ ಇರಬೇಕಾ, ಅಥವಾ ನೀವು ಯೂಟ್ಯೂಬ್ನೇ ನೋಡಿ ಆರಾಮಾಗಿ ಕಲಿತೀರಾ? ಸೊ ಇದ್ರ ಬಗ್ಗೆ ನೀವು ಕೂಡ ಮಾತಾಡ್ಬೋದು. ಇತ್ತೀಚೆಗೆ ಹೇಗಾಗಿದೆ ಅಂತಂದರೆ, ಎಲ್ಲ ಮಕ್ಕಳು ಏನು ಮಾಡ್ತಾರೆ ಆಲ್ಮೋಸ್ಟ್ ಅಂತಂದರೆ, ಸೊ ಎಕ್ಸಾಮ್ ಹತ್ತಿರ ಬರ್ತಿದೆ ಅಂದ ತಕ್ಷಣ ಅವಾಗ ಸ್ವಲ್ಪ ಯೂಟ್ಯೂಬೆಲ್ಲ ಹುಡುಕ್ಬಿಟ್ಟು ನೋಡ್ತಾ ಇರ್ತಾರೆ. ಸೊ ಬೇರೆ ಟೈಮಲ್ಲೆಲ್ಲ ಸ್ವಲ್ಪ ಹೋಗ್ಲಿ ಬಿಡು, ಟೀಚರ್ಸ್ ಏನು ಕೇಳೋದು ಬೇಡ, ಆಮೇಲೆ ಯೂಟ್ಯೂಬ್ ನೋಡೋಣ ಅಂತ ಇರ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಒಂದು ಕ್ಲಾಸ್ದು ಹಾಗೆ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಮೊಬೈಲ್ ಬಳಕೆ ಸ್ವಲ್ಪ ಜಾಸ್ತಿ ಆಗಿದೆ, ಎಸ್ಪೆಷಲಿ ಒಂದು ಎಜುಕೇಷನ್ ಅಂತ ಅನ್ನುವಂಥ ಫೀಲ್ಡಲ್ಲಿ. ಸೊ ಮುಂಚೆ ಎಲ್ಲ ಹಾಗೆ ಇರ್ತಾ ಇರಲಿಲ್ಲ. ಒಂದು ರಜಾ ಹೇಳಬೇಕು ಅಂತ ಅಂದರೂ ಕೂಡ ಸೊ ನಮ್ಮ ಸ್ಕೂಲಿಗೆ ಹೋದ್ಮೇಲೆ ನಮಗೆ ಗೊತ್ತಾಗ್ತಿತ್ತು ಸ್ಕೂಲ್ ರಜೆ ಇದೆ ಇವತ್ತು ಅಂತ. ಸೊ ಆದರೆ ಈಗ ಹಂಗಾಗ್ತಾ ಇಲ್ಲ. ಸೊ ಎಲ್ಲರಿಗೂ ಒಂದು ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಬಂದುಬಿಡುತ್ತೆ, ಸೊ ನಾಳೆ ರಜಾ ಇದೆ, ಈ ಕ್ಲಾಸ್ ತಗೋತಾ ಇಲ್ಲ, ಇದನ್ನು ತಗೊಂಡು ಬರ್ರಿ ಅಂತ ಮೆಸೇಜ್ ಹಾಕ್ಬಿಟ್ಟಿರ್ತಾರೆ. ಸೊ ಅದನ್ನು ನೋಡಿ ಮಾಡ್ತಾ
ನೋಡ್ತಾ ಇರ್ತೀವಿ, ಸಾಕಷ್ಟು ಚೇಂಜಸ್ ಆಗಿದೆ ಅಂತಲೇ ಹೇಳ್ಬೋದು ಮೊಬೈಲ್ ಬಂದ ಮೇಲೆ. ಎಕ್ಸ್ಪೆಷಲಿ ನಾವೇನೋ ಗೂಗಲ್ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಬೇಗ ಆನ್ಸರ್ ಸಿಕ್ಬಿಡುತ್ತೆ. ಮುಂಚೆ ಎಲ್ಲ ಅಸೈನ್ಮೆಂಟ್ ಮಾಡೋದಕ್ಕೆ ಶೀಟ್ಗಳಾಗಿರ್ಬೋದು, ನಮ್ಮ ಸೀನಿಯರ್ಸಿನ ಟೆಕ್ಸ್ಟ್ ಬುಕ್ಗಳಾಗಿರ್ಬೋದು, ಸಾಕಷ್ಟು ಬುಕ್ಸ್ಗಳನ್ನು ಸಾಕಷ್ಟು ಹುಡುಕ್ತಾ ಇದ್ವಿ ನಾವು. ಸೊ ಇವಾಗೆಲ್ಲ ಹಂಗಾಗಲ್ಲ. ChatGPT ನೀವು ಏನೇ ಕೊಟ್ಟರು, ಸೊ ಯಾರೊಂದು ಪ್ರಶ್ನೆ ಕೇಳಿದ್ರಿ ಅಂದ ತಕ್ಷಣ ಪಟಪಟ ಅಂತ ಉತ್ತರ ಹೇಳ್ತಿರುತ್ತೆ. ಅದು ChatGPT ಎಲ್ಲ ನಿಮಗೆ ಬರ್ದುಕೊಟ್ಟಿರುತ್ತೆ, ಅದನ್ನು ನೋಡ್ಕೊಂಡು ಬರೆದ್ರೆ ಮುಗ್ದೋಯ್ತು. ಸೊ ಇಷ್ಟು ಈಸಿ ಆಗಿಬಿಟ್ಟಿದೆ ಎಲ್ಲರಿಗೂ. ಸೊ ಇನ್ನೂ ಒಂದು ಹೆಚ್ಚು ಅಂತಂದರೆ ಸಾಕಷ್ಟು ಆ್ಯಪ್ಗಳು ಬಂದಿದ್ದಾವೆ. ಅದರಲ್ಲೆಲ್ಲ ಹೆಂಗಾಗುತ್ತೆ ಅಂತಂದರೆ ನಿಮಗೆ ಬರ್ದಿರೋದೇ ಕರೆಕ್ಟಾಗಿ ಬಂದುಬಿಡುತ್ತೆ. ಅದು ಅಂದರೆ ಹ್ಯಾಂಡ್ ರಿಟನ್ ಥರ ಬರುತ್ತೆ. ಅದನ್ನು ಪ್ರಿಂಟ್ ತಗೊಂಡು ಹೋಗ್ಬಿಟ್ರೆ ಅದೇ ಅಸೈನ್ಮೆಂಟ್ ಆಗೋಗಿರುತ್ತೆ. ಸೊ ಅದನ್ನು ಒಂಥರ ಮಾಡ್ತಾ ಇರ್ತಾರೆ. ಟ್ರಿಕ್ಸ್ಗಳು ಮಾಡೋರು ಹೆಂಗಿದ್ರು ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ನೀವೇನಾರು ಆ ರೀತಿ ಟ್ರಿಕ್ಸ್ಗಳು ಮಾಡ್ತಿದ್ರೆ ಇಂಟರ್ನೆಟ್ ಯೂಸ್ ಮಾಡಿ ಅಂದರೆ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾಹಿತಿನ ಕೊಡ್ಬೋದು. ಸೊ ಬೇರೆಯವರು ಕೂಡ ಅದನ್ನೆಲ್ಲ ಯೂಸ್ ಮಾಡ್ಕೋತಾರೆ. ಸೊ ಅದರ ಜೊತೆಗೆ ನಿಮಗೆ AI ಟೀಚರ್ ಇರಬೇಕಾ ಇರಬಾರ್ದು ಅನ್ನೋಂಥ ವಿಷಯದ ಬಗ್ಗೆ ಕೂಡ ನೀವು ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಅಂಬಿಕಾ ಅವರೇ, ಹೇಗಿದ್ದೀರಾ? ಎಸ್, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಗೊತ್ತಾಯ್ತಾ ಅಂಬಿಕಾ ಅವರೇ? ಗೊತ್ತಾಯ್ತು ಮೇಡಮ್. ಓಕೆ, ಸೊ ನಿಮ್ಮ ಪ್ರಕಾರ ಹೇಳಿ, ರೋಬೋಟ್ಗಳು ಇರಬೇಕಾ ಅಥವಾ ಮನುಷ್ಯರು ಟೀಚರ್ ಆಗಿರ್ಬೇಕಾ? ಇಲ್ಲ ಮೇಡಮ್, ಟೀಚರ್ಸ್ ಇದ್ರೇನೆ ಚೆನ್ನಾಗಿ. ಯಾಕೆ ಹಾಗೆ? ರೋಬೋಟ್ ಈಗ ಆನ್ಲೈನ್ ಕ್ಲಾಸ್ ಅವು ಬಂದೆ ಮಕ್ಕಳು ಎಷ್ಟೊಂದು ಇದಾಗಿದ್ದಾರೆ. ರೋಬೋಟ್ ಕ್ಲಾಸ್ ಬಗ್ಗೆ ನನ್ಗೆ ಅಷ್ಟು ಇದು ಗೊತ್ತಿಲ್ಲ. ಆದ್ರೆ ಸ್ಟೂಡೆಂಟ್ ಶಿಕ್ಷಕರಿದ್ರೆ ಒಂಥರ ಏನೋ ಚೆನ್ನಾಗಿ ಕ್ಲಾಸ್ ಅಲ್ಲಿ ಎಲ್ಲ ಒಂದ್ ಸ್ಟ್ರಿಕ್ ಎಲ್ಲ ಇರುತ್ತೆ. ಓಕೆ, ಸ್ಟ್ರಿಕ್ನೆಸ್ ಇರುತ್ತೆ. ಆಮೇಲೆ ಎಲ್ಲ ಫಂಕ್ಷನ್ಗಳು ಎಲ್ಲ ಅಟೆಂಡ್ ಇದು ಮಾಡ್ಬೋದು. ಸಣ್ಣ ಪುಟ್ಟ ಇದನ್ನು ಅದ್ರಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಂತೂ ತುಂಬಾನೇ ಚೆನ್ನಾಗೇ ಇರುತ್ತೆ. ನಾವು ಸ್ಕೂಲಿಗೆ ಹೋಗ್ದಿದ್ರಂದ್ರೂ ಹೆಡ್ ಮಾಸ್ಟರ್ ಬಂದ್ಬಿಟ್ಟು ಅವರೇ ಬಂದು ಮನೆಗಳಿಗೆ ಬಂದ್ ಕರ್ಕೊಂಡು ಹೋಗೋಂತ ಒಂದ್ ಇದು ಇರುತ್ತೆ. ಆತರ ಎಲ್ಲ ಇರುತ್ತಲ್ಲ, ಹಂಗಾಗಿ ಇದು ಶಿಕ್ಷಕರಿದ್ರೇನೆ ಮಕ್ಕಳಿಗೆ ಒಂದ್ ಇದು. ಓಕೆ, ಸೊ ನಿಮ್ಮ ಶಾಲಾ ದಿನಗಳಲ್ಲಿ ನಿಮ್ಮ ಫೇವರಿಟ್ ಟೀಚರ್ ಯಾರಾಗಿದ್ರು? ನನ್ಗೆ ಇಲ್ಲಿ ಪ್ರೈಮರಿಕಿನ ಹೈಸ್ಕೂಲ್ ಅಲ್ಲಿ, ಆಮೇಲೆ ಕಾಲೇಜಲ್ಲಿ ಪಾಲಕ್ಷ ಸರ್ ಅಂತ ಇದ್ರು, ವಿಚಿತಮ್ಮ ಕಾಲೇಜಲ್ಲಿ ಪಾಲಕ್ಷಪ್ಪ ಸರ್, ಜಂಬುನಾಥ್ ಸರ್ ಅಂತ ಇದ್ರು. ಆಮೇಲೆ ಅವ್ರಿಬ್ರು ನನ್ ಫೇವ್ರೆಟ್ ಸರ್ಗಳಾಗಿದ್ರು. ಒಬ್ರು ಹಿಸ್ಟ್ರಿ ಅಂತಿದ್ರು, ಇಬ್ರು ಸೋಷಿಯಲಿಸ್ಟ್ ಅಂತಿದ್ರು. ಒಬ್ರು ತುಂಬಾ ಅಂದ್ರೆ ತುಂಬಾನೇ ಫೇವ್ರೇಟ್ ಆಗಿದ್ರು ಅವ್ರಿಬ್ರು ಸರ್. ತುಂಬಾನೇ ಮಿಸ್ ಮಾಡ್ಕೊಂತಿದ್ದೆ. ಆಮೇಲೆ ಶಿಕ್ಷಕರ ದಿನಾಚರಣೆ ದಿವಸ ನಾನು ಐಸ್ ಕಡ್ಡೆ ಬರುತ್ತಲ್ಲ, ಅದ್ರಲ್ಲಿ ಮನೆ ಮಾಡ್ಬಿಟ್ಟು ಕೊಟ್ಟಿದ್ದೆ. ಹಂಗಾಗಿ ಅವ್ರಿಗೆ ಇನ್ನೂ ನನ್ ಮೇಲೆ ಬಹಳನೇ ಪ್ರೀತಿ. ಒಂಥರ ಎಷ್ಟು ಚೆನ್ನಾಗಿ ಗೌರವದಿಂದ ಮಾತಾಡ್ತಿದ್ರು. ನಂಬರ್ ಯಾರಿಗೂ ಕೊಡ್ತಿರ್ಲಿಲ್ಲ. ಸರ್ ನಂಬರ್ ಕೊಡ್ರಿ, 10th ಮುಗಿದ್ಮೇಲೆ PUC ಮುಗಿದ್ಮೇಲೆ ಸರ್ ನಂಬರ್ ಕೊಡ್ರಿ ಮಾತಾಡಕ್ಕೆ ಅಂತಂದ್ರೆ ಕೊಡ್ತಿರ್ಲಿಲ್ಲ. ಆಮೇಲೆ ನನಗೆ ಕೊಟ್ಟಿದ್ರು. 1-2-3 ಸತಿ ಮಾತಾಡಿದ್ವಿ. ಹೊರಗಡೆ ಎಲ್ಲ ಸಿಕ್ಕಾಗೆ ಟೀ ಕಾಫಿ ಎಲ್ಲ ಕುಡ್ಸಿ ಕಳ್ಸಿದ್ರು. ತುಂಬಾ ಚೆನ್ನಾಗ್ ನೋಡ್ಕೊಂಡಿದ್ರು. ಸೊ ನಿಮ್ಗೆಲ್ಲ ನೆನಪಾಗ್ತಾ ಇರ್ತಾರೆ ನಿಮ್ ಟೀಚರ್ಸ್? ಈಗ್ಲೂ ನೆನಪಾಗ್ತಾರೆ ಮೇಡಮ್. ಬಟ್ ಹೋಗ್ತೀವಿ ಅವರೆಲ್ಲ ಇಲ್ಲ, ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗಿ ರಿಟೈರ್ಡ್ ಆಗಿದಾರೋ ಗೊತ್ತಿಲ್ಲ. ಈಗ ರೀಸೆಂಟ್ ಆಗಿ 1-6 months ಕೆಳಗೆ ಹೋಗಿದ್ದೇವೆ, ವಿಚಾರಿಸಿದೆ. ಇಲ್ಲಮ್ಮ ಅವರೆಲ್ಲ ಅಂತಂದು ಹೇಳಿದ್ರು. ಬೇಜಾರಾಯ್ತು. ಅಡ್ರೆಸ್ ಏನು ಕೊಟ್ಟಿರ್ಲಿಲ್ಲ ಅವರು. ಇಲ್ಲೇ ಬರ್ರಿ, ಇಲ್ಲೇ ನಮ್ ಕಾಂಟ್ಯಾಕ್ಟ್ ಮಾಡಕಂದ್ರೆ ಇಲ್ಲೇ ಕೇಳ್ರಿ ಅಂತ ಅನ್ನೋರು. ಸ್ಟಾಫ್ ರೂಮ್ ಅಲ್ಲೆಲ್ಲ ಹೋಗಿ ಕೇಳ್ತಿದ್ವಿ, ಏನೋ ಇದು ಮಾಡ್ತಿರ್ಲಿಲ್ಲ. ಫೇವ್ರೇಟ್ ಸರ್ ಅವ್ರಿಬ್ರು. ನಾನು ತುಂಬಾ ಮಿಸ್ ಮಾಡ್ಕೊಂತೀನಿ. ಚೆನ್ನಾಗಿ ಕ್ಲಾಸ್ ತಗೊಂತಿದ್ರು. ಬಹಳ ಅಂದ್ರೆ ಬಹಳ ಮೈಂಡ್ ಅಲ್ಲಿ ಬೇಗ ಹೋಗ್ತಿತ್ತು. ಅಷ್ಟು ಚೆನ್ನಾಗಿ ಕ್ಲಾಸ್ ತಗೊಂತಿದ್ರು. ಅಷ್ಟು ಚೆನ್ನಾಗಿ ಮಕ್ಳನ್ನೆಲ್ಲರನ್ನು ಚೆನ್ನಾಗಿ ಇದನ್ ಮಾಡ್ಕಂತ ಮಾಡಿದ್ರು. ಬೋರಿಂಗ್ ಅನ್ನೋದೇ ಆಗ್ತಿರ್ಲಿಲ್ಲ ಅವ್ರಿಬ್ರು ಕ್ಲಾಸಸ್ಗಳು. ಹಂಗೆ ರೋಬೋಟ್ ಬಗ್ಗೆ ಅವು ಅಷ್ಟು ಇದನ್ಸಲ್ಲ. ಇವಾದ್ರೆ ಒಂಥರ ಕಾಮಿಡಿ ಮಾಡ್ಕೊಂತ ಅಥವಾ ಸ್ಟ್ರಿಕ್ ಆಗಿ ಮಾಡ್ಕೊಂತಾನೆ ಕ್ಲಾಸ್ ತಗೊಂತಾರಲ್ಲ, ಚೆನ್ನಾಗಿರ್ತದೆ ಶಿಕ್ಷಕರಿದ್ರೆ. ಸೊ ಇದೊಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಸೊ ಕಾಮಿಡಿ ಮಾಡ್ಕೊಳ್ತಾ ಮಕ್ಳಿಗೆ ಹೆಂಗ್ ಅರ್ಥ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿ ಆ ಕ್ಲಾಸ್ ಎನ್ವಿರಾನ್ಮೆಂಟ್ ಇದ್ರು ಮೇಡಮ್. ಅದ್ರಲ್ಲಿ ಚಂದ್ರಶೇಖರ್ ಪಾಪ ಸರ್ ಈಗೆಲ್ಲರಿಗೆ ಎಕ್ಸ್ಪರ್ಟ್ ಆಯ್ದ್ರ ಸರ್. ಪೊಲಿಟಿಕಲ್ ಸೈನ್ಸ್ ತಗೊಂತಿದ್ರು. ಹೆಂಗ್ ಗೊತ್ತಾ, ಅವ್ರು ಪಾಪ ಹ್ಯಾಂಡಿಕ್ಯಾಪ್ ಇದ್ರು. ಅವ್ರು ಕುತ್ಕೊಂಡ್ರೆ ಕ್ಲಾಸ್ ತಗೊಂತಿದ್ರು. ಹೆಂಗ್ ಕಂಡ್ನಂದ್ರ ಅವ್ರು ಕೆಳಗಡೆ ಬುಕ್ಸ್ ಮೇಲೆ ಇದ್ದು ನೋಟ್ಸ್ ಬಹಳ ಕ್ಲಾಸ್ ತಗೊಂತಿದ್ರು. 1 hour ಇರ್ತಿದ್ರೆ 45 ನಿಮಿಷ ಬರೀ ನೋಟ್ಸ್ ಬರ್ತಾರ ಅವ್ರು. ಬರೀ 15 ನಿಮಿಷ ಅಷ್ಟೇ ಪಾಠ ಮಾಡ್ತಿದ್ರು. 45 ನಿಮಿಷ ಬರೀ ಬರೀಸ್ತಾರ. ಏನ್ ಬರೆಸ್ತಾರಪ್ಪ, ಕೈಗೆ ಸ್ವಲ್ಪನು ಇದನ್ನೇ ಇರ್ತಿರ್ಲಿಲ್ಲ. ಆ ಚೆಂಡು ಬುಕ್ಸ್ ಮೇಲೆ ಇದ್ರು ಯಾರ್ಯಾರು ಏನೇನ್ ಕೀಟ್ಲೆ ಮಾಡ್ತಿದ್ರು ಅವ್ರಿಗೆ ಹಂಗೆ ಕಾಣಿಸ್ತಿದ್ರು. ಇಂತರ ಹಿಂಗ್ ಮಾಡ್ತೀರ ಅಂತಂದು ಆ ತರ ಸ್ಟ್ರಿಕ್ ಆಗಿ ಅಂದ್ರೆ ಫುಲ್ ಸ್ಟ್ರಿಕ್ ಆಗಿ ಬೈತಿದ್ರು. ಪಾಪ ಸರ್ ಇಲ್ಲ, ಈಗ ಎಕ್ಸ್ಪರ್ಟ್ ಆಗಿದ್ರು ಅವರು. ಅವಾಗೆ ಅಲ್ಲ, ಈಗ ಹೆಚ್ಚು ಕಮ್ಮಿ ನಾವು 2009 ಅಲ್ಲಿ ನಾವು PUC ಮಾಡ್ತಿದ್ದು. ಅವಾಗ ಅದಾಗಿ 1-2-3 ವರ್ಷಕ್ಕೆ ಅವ್ರ ಎಕ್ಸ್ಪೈರ್ ಆದ್ರು ಅಂತ ಕೇಳ್ಪಟ್ವಿ.
ಬಹಳ ಚೆನ್ನಾಗ್ ಪಾಪ ಇದು ಮಾಡಾರ ಅವ್ರು. ಸ್ಟ್ರಿಕ್ ಇದ್ರುನು ಒಂಥರ ಚೆನ್ನಾಗಿ ಹೊರಗಡೆ ಬಂದ್ಮೇಲೆ ಅವ್ರಿಗ ಆ ತರ ಸ್ಟ್ರಿಕ್ ಮಾಡ್ತಿದ್ರ ಅಂತ ಅನ್ಸ್ತಾನೆ ಇರ್ಲಿಲ್ಲ, ಅಷ್ಟ್ ಚೆನ್ನಾಗ್ ಮಾತಾಡ್ಸಿದ್ರು. ಕ್ಲಾಸಿಂದ ಕ್ಲಾಸ್ ರೂಮ್ ಒಳಗ್ ಬಂದ್ರೆ ಹಂಗ್ ಸ್ಟ್ರಿಕ್ ಇರೋದತ್ತಾರ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇವತ್ತಾದ್ರ ಹಾಡು ಹೇಳ್ತೀರಾ ನಿಮ್ಮ ಟೀಚರ್ಸ್ಗೆ ಡೆಡಿಕೇಟ್ ಮಾಡಿ? ಯಾವ್ದು ಹೇಳ್ಬೇಕು? ಯಾವ್ದಾದ್ರು ಹೇಳಿ ನಿಮ್ಮ ಟೀಚರ್ಸ್ಗೆ ಡೆಡಿಕೇಟ್ ಮಾಡೋಂಥದ್ದು. ಟೀಚರ್ಸ್ಗ ಇಷ್ಟರಿ ಗೊತ್ತ ಚಾಮಯ್ಯ ಮೇಷ್ಟ್ರೇ ಬೇಕು ನಗರ ರಾಮಾಚಾರಿಗೆ. ಅಷ್ಟೇ ಮೇಡಮ್, ಅದು ಗೊತ್ತು ನನಗೆ. ಆ ಸಾಂಗ್ ಹೇಳ್ಬೇಕಂತಂದ ಇದ್ದೆ, ಬಟ್ ಈಗ ಲೈನ್ ಹಂಗೆ ಸಿಕ್ತು. ಸಾಂಗ್ ಹೇಳ್ಬೇಕಂತ ಪ್ರಿಪೇರ್ ಆಗೋದಂದೆ ನಮ್ಮ ಮಳೆ ಹಾಕ ನಮ್ಮ ಅಣ್ಣನ ಮಗ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ, ಅದ್ರಲ್ಲೇ ಮಾಡೋಣ ಅಂತ ಮಾಡಿದ್ರೆ ಲೈನ್ ಸಿಕ್ತು. ಪ್ರಿಪೇರ್ ಆಗಿದ್ರಾ? ಸಾಂಗ್ ಪ್ರಿಪೇರ್ ಆಗಿದ್ರಾ? ಇಲ್ಲ, ಸಾಂಗ್ ಪ್ರಿಪೇರ್ ಆಗೋಣ ಅಂತಂದೆ ಬರೀತಾ ಇದ್ದೆ. ಯಾವ್ದಾದ್ರು ಗುರು ಇದ್ರದ್ದೇ ಸಾಂಗ್ ಯಾವ್ದಾದ್ರು ಹೇಳೋಣ ಅಂತಂದು ಲೈನ್ ಸಿಕ್ತು ನೋಡಂತದೆ, ಲೈನ್ ಸಿಗುತ್ತಾನ ಅಂತಂದ್ ಮಾಡಿದೆ. ನೆನ್ನೆ ಹೇಳ್ಬೇಕಂತ ಇದ್ದೆ ಮೇಡಮ್, ನೀವೇ ಹೇಳಿದ್ರಿ. ಅದೇ February 29 ಬಂದೈತಿ. ಆ ಮದ್ವೆ ಅಂತೂ ಯಾರು ಮಾಡ್ಕೊಳಲ್ಲ ಮೇಡಮ್ ಹೇಳ್ಬೇಕಂದ್ರ ಅವತ್ತು. ಯಾಕಂದ್ರೆ ಗೊತ್ತಿದ್ದು ಯಾರು ಆ ಡೇಟಿಗೆ ಫಿಕ್ಸ್ ಮಾಡಲ್ಲ. ಇನ್ನೇನ್ ಅವತ್ತು ಹುಟ್ಟಿರೋರಿಗೆ ಸ್ವಲ್ಪ ಪಾಪ ಇದಾಗೋದು. ಹುಟ್ಟೋದಂತ್ರ ಇದ್ದೇ ಇರುತ್ತೆ, ಅದಂತ್ರ ತಡೆಯೋದಕ್ ಆಗಲ್ಲ. ನಾರ್ಮಲ್ ಡೆಲಿವರಿ ಆಗೋರು ಇರ್ತಾರ, ಕೆಲವರು ಸೀಸನ್ ಮಾಡೋ ಅಂತ ಪರಿಸ್ಥಿತಿ ಆತರ ಆಗಿ ಹುಟ್ಟಿರ್ತಾರಲ್ಲ. ನಾನು ಇದನ್ನ ಹಂಗೆ ಅಂತ ಇದ್ದೆ, ನಮ್ಮ ಯಜಮಾನ್ರಿದ್ರಿಗ ಅಂತ ಇದ್ದೆ, ನಮ್ಮ ಮನೇಲಿ ಎಲ್ರಿಗ ಅಂತ ಇದ್ದೀನಿ. ಕ್ಯಾಲೆಂಡರ್ ತಿಂಗಳ ಮುಂಚೆನೆ ತಂದಿದ್ ನಾನು. ಅವಾಗ ನೋಡ್ಬಿಟ್ಟು ಹಂಗ ಅಂತದ, ಅಮ್ಮ ಈ ವರ್ಷ February 28 ಎಲ್ಲ ಬರೋದು, 29 ಬರ್ತತಿ. ಅವತ್ ಯಾರು ಹುಟ್ಟಿರ್ತಾರೋ ಅವ್ರಿಗೆಲ್ಲರಿಗೂ 5 ವರ್ಷಕ್ಕೊಮ್ಮೆ ಬರ್ಡೇ ಮಾಡ್ಕೊಬೇಕು. ಮದ್ವೆ ಅಂತೂ ಯಾರೇನೋ ನೋಡಿ ಯಾರು ಮಾಡಲ್ಲ. ಹುಟ್ಟಿರೋರಂತೂ 5 ವರ್ಷಕ್ಕೊಮ್ಮೆ ಬರ್ಡೇ ಮಾಡ್ಕೊಬೇಕು ನೋಡು ಅಂತ ಅಂತಿದ್ದೆ. ಹೌದು. ಹೇಳಿ, ನೀವ್ ಯಾರಿಗ ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಇವತ್ತು ಇಲ್ಲ ಮೇಡಮ್, ಯಾರು ಇಲ್ಲ. ಟಿವಿ ಯಾರೆಲ್ಲ ನೋಡ್ತಿದ್ರು ಅವ್ರಿಗೆಲ್ರಿಗೂ ಹಾಯ್ ಹೇಳ್ಬಿಡ್ರಿ. ಬರ್ಡೇ ಯಾರೆಲ್ಲ ಇವತ್ತಿದೆ ಅವ್ರಿಗೆಲ್ರಿಗೂ ಹ್ಯಾಪಿ ಬರ್ಡೇ. 5ನೇ ತಾರೀಕು ನಮ್ ಸೊಸೆ ಬರ್ಡೇ ಇದೆ, ಸಂಜನಾ ಅಂತ. ಅವತ್ ಕಾಲ್ ಮಾಡ್ತೀನಿ ಅವಳಿಗೆ. ಆಮೇಲೆ ಕಾಟೇರ ಮೂವಿ ಯಾರ್ಯಾರು ಹೋಗಿಲ್ಲ ಎಲ್ರು ನೋಡ್ರಿ, ನಮ್ ಡಿ ಬಾಸ್ದು. ನಿಮ್ ಕಡೆಯಿಂದ ಸ್ಪೆಷಲ್ ವಿಶಸ್ ಅದು. ಮೇಡಮ್ ಏನು ಆಗಲ್ಲ ಬಾ ಹೋಗೋಣ ಅಂತಿದ್ರು. ಇಲ್ಲ ನೀವೆಲ್ರು ಹೋಗಿ, ನಮ್ಮಣ್ಣ ಅಂದ ಮೊನ್ನೆ ಸಂಡೇ ಟಿಕೆಟ್ ಬುಕ್ ಮಾಡ್ತೀನಿ ಹೋಗ್ರಿ ಅಂತ ಅಂತಿದ್ದ. ಅದಕ್ಕೆ ಫುಲ್ ರಶ್ ಇದೆ ಅಂತೆ, 2 ಥಿಯೇಟರ್ ಫುಲ್ ರಶ್ ಇದೆ ಅಂತೆ. ತ್ರಿಶೂಲದಲ್ಲಿ ಹಾಕಿದ್ರೆ, ಗೀತಾ ಇದ್ರಲ್ಲಿ ಹಾಕಿದಾರಂತೆ. ಫುಲ್ ರಶ್ ಇದೆ, ಬೇಡ ಇನ್ನೊಂದು ವಾರ ಬಿಟ್ಟು ಹೋಗ್ತೀವಿ ನಾವು ಅಂತ ಅಂದ್ರು. ಆದಷ್ಟು ಬೇಗ ನೋಡಿ ನಿಮ್ಗೆ ಹೇಗ್ ಅನ್ಸ್ತು ಅಂತ ನಮ್ಗೆ ಕೂಡ ಹೇಳಿ. ಮೇಡಮ್ ನೋಡಿದ್ವಿ, ನಮ್ಮಣ್ಣ ಅದೇ ಹೇಳಿದ್ರು, ತುಂಬಾ ಚೆನ್ನಾಗಿದೆ, ಮಿಸ್ ಮಾಡ್ಲೇಬೇಡ್ರಿ, ಹೋಗಿ ನೋಡ್ರಿ ಅಂತ ಹೇಳಿದಾರೆ. ಹೋಗ್ತಾರೆ ಅವರು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಇವತ್ತು ಶುಭ ಸಂಜೆ ಅಂಬಿಕಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಬೈ ಬಾಯ್. ಅಂಬಿಕಾ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಅವರ ಅನಿಸಿಕೆ ಪ್ರಕಾರ ಟೀಚರ್ಸ್ಗಳಿದ್ರೆ ಚೆನ್ನಾಗಿ ಅಂತ ಅವರು ಕೂಡ ಹೇಳ್ತಾ ಇದ್ರು. ಟೀಚರ್ಸ್ ಎಲ್ಲ ಹೇಗಾಗುತ್ತೆ ಅಂತಂದರೆ ಕೆಲವೊಂದ್ಸಲ ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ನಾವು ಏನು ಮಾಡ್ತೀವಿ ಅಂತ. ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡು ಏನೋ ತಿಂತಾ ಇರ್ತೀವಿ ಅಥವಾ ಏನೋ ಮಾಡ್ತಾ ಇರ್ತೀವಿ ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡು. ಅವಾಗ ಅಲ್ಲಿಂದನೇ ಕೂಗ್ತಾರೆ, ಏನು ಮಾಡ್ತಾ ಇದೆಯಾ, ಕರೆಕ್ಟಾಗಿ ಕೇಳಿಸ್ಕೊಂಡು ನಾನು ಹೇಳ್ತಿರೋ ಪಾಠ ಅಂತ. ಎಲ್ಲೋ ಒಂದು ಕಡೆ ರೋಬೋಟ್ಗಳವೆಲ್ಲ ಮಾಡ್ತಾವೋ ಇಲ್ಲೋ ಗೊತ್ತಿಲ್ಲ. ಆದರೂ ಕೂಡ ನಮ್ಮ ಟೀಚರ್ಸ್ ಇದ್ರೆ ನಮ್ಗೆ ಏನೋ ಒಂಥರ ಚೆನ್ನಾಗಿ ಅಂತಲೇ ಹೇಳ್ಬೋದು. ನೀವು ಕೂಡ ನಿಮ್ಮ ಅನಿಸಿಕೆನ ಹಂಚ್ಕೋಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು? ಗೀತಾ. ನಮಸ್ತೆ ಗೀತಾ ಅವರೇ, ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ, ಟಿವಿ ಒಳ್ಳೆ ಮ್ಯೂಟ್ ಮಾಡಿ. ಆಯ್ತು. ಓಕೆ, ಏನು ಓದ್ತಾರ ನೀವು? 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ? ಗೀತಾ ಅಲ್ವಾ? ಓಕೆ, ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ಸ್ಕೂಲಲ್ಲಿ? ಕನ್ನಡ. ಕನ್ನಡ ಅಂದರೆ ಫೇವ್ರೆಟ್ ಸಬ್ಜೆಕ್ಟು. ಟೀಚರ್ ಯಾರಿಷ್ಟ ನಿಮಗೆ? ಟೀಚರ್ ಯಾರಿಷ್ಟ ನಿಮಗೆ? ಮಂಜುಶ್ರೀ ಮಿಸ್. ಓಕೆ, ಈಗ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ ನಾನು, ಕೇಳಿಸ್ಕೊಂಡ್ರಾ ಏನು ಹೇಳ್ತಿದ್ದೆ ಅಂತ? ಏನು? ರೋಬೋಟ್ಗಳು ಟೀಚರ್ ಆಗಿ ಬಂದರೆ ಚೆನ್ನಾಗಿರುತ್ತಾ ಅಥವಾ ನಮ್ಮ ಟೀಚರ್ಸೇ ಟೀಚರ್ ಆಗಿದ್ರೆ ಚೆನ್ನಾಗಿರುತ್ತಾ? ನಿಮಗೆ ಏನು, ರೋಬೋಟ್ ಟೀಚರ್ ಆಗಿ ಬಂದರೆ ಹೇಗಿರುತ್ತೆ? ಟೀಚರೇ ನಿಮ್ಗೆ ಇಷ್ಟ. ಆದರೂ ರೋಬೋಟ್ಗಳು ಬಂದಿರುತ್ತೆ ಅಂತಂದರೆ ಅವರಿಗೆ ಏನು ಮಾಡ್ತಾರೆ, ನೋಡೋಕ್ಕಂತೂ ಮನುಷ್ಯ ಥರನೇ ಇರ್ತಾರೆ ಅವರು. ಓಕೆನಾ? ನಿಮಗೆ ಪಾಠ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿರ್ತಾರೆ, ಏನೋ ತಪ್ಪು ಹೇಳ್ಕೊಡಲ್ಲ. ಕೆಲವೊಂದ್ಸಲ ಟೀಚರ್ಸ್ ಏನೋ ತಪ್ಪು ಹೇಳ್ಬಿಡ್ತಾರೆ ಗೊತ್ತಾ? ಹಂಗೇನೋ ತಪ್ಪು ಮಾಡಲ್ಲ ಅವರು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಿಮಗೆ ರೋಬೋಟ್ಗಳು ಚೆನ್ನಾಗಿ ಅನಿಸ್ತಾರಾ, ಟೀಚರ್ಸೇ ಚೆನ್ನಾಗಿ ಅನಿಸ್ತಾರಾ? ಟೀಚರ್ಸೇ ಇಷ್ಟ. ಯಾಕೆ ಹಂಗೆ? ನಮ್ಮ ಟೀಚರ್ಸ್ ನಮ್ಮ ಎದುರುಗಡೆ ಇರ್ತಾರೆ, ರೋಬೋಟ್ಗಳು ಏನು ಮಾತಾಡಲ್ಲ. ಟೀಚರ್ಸ್ ಆದ್ರೆ ಹೊಡಿತಾರೆ, ರೋಬೋಟ್ ಹೊಡಿಯಲ್ಲ. ನಾವು ಹೊಡೆದ್ರೇನೆ ಬುದ್ಧಿ ಕಲಿಯೋದು. ವಾವ್, ಸೂಪರ್. ಹೊಡೆದ್ರೆ ಬುದ್ಧಿ ಕಲಿಯೋದು, ನೀವೇ ಫಿಕ್ಸ್ ಆಗಿಬಿಟ್ಟಿದ್ದೀರಾ.
ಓಕೆ, ಆದರೆ ಪೋಯಮ್ ಹೇಳ್ತೀರಾ ಇವತ್ತು? ಪೋಯಮ್ ಹೇಳ್ತೀರಾ ಯಾವ್ದಾದ್ರು ಇವತ್ತು? ಇಲ್ಲ, ಹೊರಗಡೆ ಇದ್ದೀವಿ. ಕನ್ನಡ ಪೋಯಮ್ ಹೇಳಿ ಯಾವ್ದಾದ್ರು. ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಕನ್ನಡ ಅಲ್ವಾ? ಇಲ್ವಾ? ಹೇಳಿ, ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಸೊ ಎಸ್, ನೀವು ಕೂಡ ನಿಮ್ಮ ಅನಿಸಿಕೆನ ಖಂಡಿತವಾಗ್ಲೂ ಹಂಚ್ಕೋಬೋದು. ಸೊ ನಿಮ್ಮ ಪ್ರಕಾರ ರೋಬೋಟ್ಗಳು ಟೀಚರ್ ಆಗಿ ಬಂದರೆ ಚೆನ್ನಾಗಿರುತ್ತೆ ಅಥವಾ ಮನುಷ್ಯರೇ ಟೀಚರ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ರೋಬೋಟ್ ಬಂದರೆ ಇನ್ನೊಂದು ಅಡ್ವಾಂಟೇಜ್ ಏನಿರುತ್ತಪ್ಪ ಅಂತಂದರೆ, ಸೊ ಏನೋ ತಪ್ಪು ಮಾಡಲ್ಲ ರೋಬೋಟ್ಗಳು. ಅಂದರೆ ಏನೋ ಒಂದು ಮ್ಯಾಥ್ಸ್ ಸಮ್ ಮಾಡ್ತಾ ಇದ್ದಾರೆ ಅಂತಂದರೆ ಟೀಚರ್ಸ್ಗಳು ಕೆಲವೊಂದು ಸಲ ಮೈನಸ್ ಹಾಕೋದು ಪ್ಲಸ್ ಹಾಕೋದು ಮರ್ತು ಬಿಟ್ಟಿರ್ತಾರೆ. ಸೊ ಅವ್ರ ಪಾಡಿಗವ್ರು ಮಾಡ್ಕೊಂಡು ಹೋಗಿರ್ತಾರೆ. ಆಮೇಲೆ ಗೊತ್ತಾಗುತ್ತೆ ಕೊನೆಗೆ ಇಲ್ಲ ತಪ್ಪು ಅಂತ. ಒಂದು ಕ್ಲಾಸ್ ಪೂರ್ತಿ ಮಾಡಿರ್ತಾರೆ. ಸೊ ಆಮೇಲೆ ಹೇಳ್ತಾರೆ ಇಲ್ಲ ನಾನು ತಪ್ಪು ಮಾಡಿದೆ ಅಂತ, ಮತ್ತೆಲ್ಲ ಅಳಿಸ್ಬಿಟ್ಟು ನಾಳೆ ನಿಮಗೆ ಇನ್ನೊಂದ್ಸಲ ತಿಳ್ಕೊಂಡು ಬಂದು ಹೇಳ್ತೀನಿ ಅಂತ ಹೇಳ್ತಾರೆ. ಕೆಲವೊಂದ್ಸಲ ಈ ರೀತಿ ತಪ್ಪುಗಳಾಗ್ತಾ ಇರುತ್ತೆ. ಮನುಷ್ಯ ಆದ್ಮೇಲೆ ತಪ್ಪಾಗೋದು ಸಹಜನೇ. ಸೊ ಆದರೆ ರೋಬೋಟ್ಗಳು ಬಂದರೆ ಈ ರೀತಿ ಆಗಲ್ಲ. ಸೊ ನಿಮ್ಗೆ ಏನಿದ್ರು ಕರೆಕ್ಟಾಗಿ ಹೇಳ್ಕೊಡ್ತಾ ಇರುತ್ತೆ ಅದು. ಸೊ ಅದಕ್ಕೆಲ್ಲ ಫುಲ್ ಫೀಡ್ ಮಾಡಿರ್ತಾರೆ, ಇದೇ ಹೇಳ್ಕೊಡ್ಬೇಕು ಅಂತ, ಅದನ್ನಷ್ಟೇ ಬಂದು ಹೇಳ್ಕೊಡ್ತಾ ಇರುತ್ತೆ. ಸೊ ನಿಮಗೆ ಏನು ಚೆನ್ನಾಗೆ, ಸೊ ಅಕ್ಯುರೇಟಾಗಿ ಹೇಳ್ಕೊಡುವಂಥ ರೋಬೋಟ್ಗಳು ಚೆನ್ನಾಗ ಅಥವಾ ಮನುಷ್ಯರು ತಪ್ಪು ಮಾಡೋಂಥ ಮನುಷ್ಯರೇ ಚೆನ್ನಾಗ? ಸೊ ನೀವು ಕೂಡ ನಿಮ್ಮ ಅನಿಸಿಕೆನ ಖಂಡಿತವಾಗ್ಲೂ ಹಂಚ್ಕೋಬಹುದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ಕಾರ, ವಿಶಾಲ. ನಮಸ್ತೆ ವಿಶಾಲ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ವಿಶಾಲ ಅವರೇ. ಹಲೋ, ಹೇಳಿ ಮೇಡಮ್. ಒಂದು ವರ್ಷ ಆದ್ಮೇಲೆ ಕೇಳಿಸ್ತದೆ ನಿಮ್ಮ ವಾಯ್ಸು. ಸೊ ಯಾವ್ದಾರು ಹಾಡು ಹೇಳ್ತೀರಾ ಇವತ್ತು? ಹೇಳ್ತೀವಿ ಮೇಡಮ್. ಹಾ, ಹೇಳಿ. ಶಿಕ್ಷಕನಾದರೂ ವಿದ್ಯೆಗೆ ತಾನು ಜನ್ಮದಾತನು, ಶಿಕ್ಷಕನಿಲ್ಲದೆ ವಿದ್ಯೆಗೆ ಯಾವುದು ಸಫಲವಾಗದು. ಮೂಲ ಶಿಕ್ಷಣ ಗುರುವನ್ನು ಯಾರು ಮರೆಯಬಾರದು, ಯಾರು ಮರೆಯಬಾರದು. ಬಡವನು ಬರಲಿ ಬಲ್ಲಿರಲಿ ಬೇಗ ತೋರ್ವನು, ಎಲ್ಲರೂ ಒಂದೇ ಎನ್ನುವುದರಿತು ಪಾಠ ಹೇಳುವನು. ಶಿಕ್ಷಕನಾದರೂ ವಿದ್ಯೆಗೆ ತಾನು ಜನ್ಮದಾತನು, ಶಿಕ್ಷಕನಿಲ್ಲದೆ ವಿದ್ಯೆಗೆ ಯಾವುದು ಸಫಲವಾಗದು. ಮೂಲ ಶಿಕ್ಷಣ ಗುರುವನ್ನು ಯಾರು ಮರೆಯಬಾರದು. ಹಿರಿಯರೇ ಬರಲಿ ಹಿರಿಯರೇ ಬರಲಿ ಬೇಗ ತೋರ್ವನು, ಎಲ್ಲರೂ ಒಂದೇ ಎನ್ನುವುದರಿತು ಪಾಠ ಹೇಳುವನು. ಶಾಲೆಗೆ ಬಂದರೆ ಮನೆಯ ಕಷ್ಟವ ದೂರವಿಡುವನು, ಎಲ್ಲರೂ ಒಂದೇ ಎನ್ನುವುದರಿತು ಪಾಠ ಹೇಳುವನು. ಶಿಕ್ಷಕನಾದರೂ ವಿದ್ಯೆಗೆ ತಾನು ಜನ್ಮದಾತನು, ಶಿಕ್ಷಕನಿಲ್ಲದೆ ವಿದ್ಯೆಗೆ ಯಾವುದು ಸಫಲವಾಗದು. ಮೂಲ ಶಿಕ್ಷಣ ಗುರುವನ್ನು ಯಾರು ಮರೆಯಬಾರದು, ಯಾರು ಮರೆಯಬಾರದು. ಥ್ಯಾಂಕ್ ಯು ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ವಿಶಾಲ ಅವರೇ. ಇವತ್ತೊಂದು ವಿಷಯದ ಬಗ್ಗೆ ಮಾತಾಡ್ತಿದ್ವಿ, ಏನಂತ ಗೊತ್ತಾಯ್ತಾ? ಹಾಡಿದ್ದು ಮರ್ತೋಗ್ತೈತೆ, ಬರ್ತಾನೆ ಇಲ್ಲ ಎಷ್ಟು ನನ್ಸ್ಕೊಂಡ್ರು. ಎಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಇದನ್ನ ವಿಷಯ ಗೊತ್ತಾಯ್ತಾ ನಿಮ್ಗೆ ಏನು ಅಂತ? ಗೊತ್ತಾಯ್ತು ಮೇಡಮ್. ಸೊ ನಿಮ್ಮ ಪ್ರಕಾರ ಹೇಳಿ, ರೋಬೋಟ್ ಟೀಚರ್ಸ್ ಇದ್ರೆ ಚೆನ್ನಾಗ, ಮನುಷ್ಯರೇ ಟೀಚರ್ ಆಗಿದ್ರೆ ಚೆನ್ನಾಗ? ಅಯ್ಯೋ, ಶಿಕ್ಷಕರದು ಶಿಕ್ಷಣ ಸಿಗ್ಬೇಕು ಅಂದ್ರೆ ಬಹಳ ಪುಣ್ಯ ಮೇಡಮ್. ಇವತ್ತಿಗೂ ನಾವ್ 8th 9th ಟೂರ್ ಹೋಗಿದ್ದು, ಅವರೆಲ್ಲ ಕರ್ಕೊಂಡು ಎಷ್ಟು ಜವಾಬ್ದಾರಿಯಾಗಿ ಅವ್ರನ್ನೆಲ್ಲ ನಮ್ಮನ್ನೆಲ್ಲ ತೋರಿಸ್ಕೊಂಡು ಕರ್ಕೊಂಡು ಬಂದಿದ್ದು, ಅವ್ನ್ ಕಟ್ಟೇಳಿಕೆಂತ ಪಾಠ ಅರ್ಥ ಮಾಡ್ಕೊಂಡು ಕನ್ನಡ ಪಾಠ ಮಾಡಿದ್ರೆ ಫಿಲಂ ನೋಡಿದಷ್ಟು ಸೆಕೆಂಡ್ ಕನ್ನಡ ಅಂತ ಇತ್ತು ಮೇಡಮ್ ನಮಗೆ, ಅಂತಲ್ಲ ಕನ್ನಡ. ಆ ಪಾಠ ಇವತ್ತಿಗೆ ನನ್ನ ಮನಸ್ಸಿನಲ್ಲಿ ಹಂಗೆ ಉಂಟಿದೆ ಮೇಡಮ್. ಅಷ್ಟು ಮಂದಟ್ಟಾದಂಗೆ ಪಾಠ ಮಾಡೋದು ಶಿಕ್ಷಕರು ಬಹಳ ಮುಖ್ಯ. ಬಿಟ್ಟು ಈ ವಾಷಿಂಗ್ ಮಿಷಿನ್ ಐತಿ ಮೇಡಮ್, ಬಟ್ಟೆ ತೊಳೆಯುತ್ತೆ ಅಂತ ಹೇಳ್ತಾರೆ. ಅರ್ಧ ಕೈ ತೊಳಿಬೇಕು, ಅರ್ಧ ಮಿಷಿನ್ ತೊಳೆಯುತ್ತೆ. ಅದು ಸುಮ್ನೆ ಏನೋ ಐತಿ, ನಮ್ಮನೇಲೂ ನಾವ್ ಬಟ್ಟೆ ಹಾಕಂತೀವಿ ಹಂಗೆ. ಅದ್ ಯಾವ್ದು ಪರಿಪೂರ್ಣನೇ ಅಲ್ಲ ಮೇಡಮ್. ಅದು
ಯಾವ್ದಕ್ಕೆ ಒಂದು ಸಾಮಾನ್ಯ ಅಲ್ಲ ಅದು ಯಾವ್ದು. ಈಗ ಆನ್ಲೈನ್ ಅಲ್ಲಿ ಕ್ಲಾಸ್ ತಗೊಂಡ್ರು ಮಕ್ಳಿಗೆಲ್ಲ ಮೊಬೈಲ್ ನಲ್ಲಿ ಎಷ್ಟು ಅರ್ಥ ಆಗಿರ್ಬೋದು ಹೇಳ್ರಿ ಮೇಡಮ್ ಅವ್ರು ಏನ್ ಇರ್ಬೋದು ಅವ್ರು ಹೆಂಗೆ ಅಂತ ಅದು ತಾಯಿ ತಂದಿಗೂ ಅರ್ಥ ಆಗಿರಲ್ಲ. ಅದು ಎಂಜಾಯ್ ಮಾಡಿದೀವಿ ಏನ್ರಿ ಮೇಡಮ್ 8, 9, 10 ಎಲ್ಲರೂ ಹೇಳ್ತಿರ್ತಾರ ಅದನ್ನೆಲ್ಲ ಹಂಚ್ಕೊಂಡು ಹೇಳ್ತಾರೆ. ಅಷ್ಟು ಮೆಮೊರಿ ಇರುತ್ತೆ. ಶಿಕ್ಷಕರು ಬಹಳ ಮುಖ್ಯ ಮೇಡಮ್. ಏನೇ ವಿಜ್ಞಾನ ಮುಂದುವರೆದ್ರು ಅದು ಹಿಂದಿನ ಪಾಠ, ಹಿಂದಿನ ಕತೆ, ಹಿಂದಿನ ಜೀವನ ಇನ್ನು ಮುಂದೆ ಅದು ಮಕ್ಳಿಗೆ ಸಿಗ್ಬೇಕು. ಅಷ್ಟು ನನಗೆ ಅಂದಕ್ಕಾಗಿರ ಅಂತ ಕ್ಲಾಸಸ್ ನಿಜವಾಗ್ಲು ನಾವು ಶಾಂತಲಾ ಕತೆ ಇವತ್ತಿಗೂ ಸೆಕೆಂಡ್ ಕನ್ನಡ ಈಗಲೂ ಈ ಫಿಲಂ ನೋಡಿ ಅರ್ಥ ಮಾಡ್ತಿದ್ರು ಮೇಡಮ್ ಕನ್ನಡ ಟೀಚರ್. ಓಕೆ, ಸೊ ಹಾಗಾದ್ರೆ ನಿಮ್ಮ ಪ್ರಕಾರ ಟೀಚರ್ಸ್ಗಳಿದ್ರೇನೆ ಚೆನ್ನಾಗಿ. ಸೊ ಹೇಗೆ ನಾವು ವಾಷಿಂಗ್ ಮಷಿನ್ ಎಲ್ಲ ಯೂಸ್ ಮಾಡ್ತಾ ಆದ್ರೂ ಕೂಡ ಕೈಯಲ್ಲಿ ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ತೀವ, ಸೊ ಆ ಥರ ಅಂತ ಹೇಳ್ತಾ ಇದ್ದೀರಾ? ಹೌದು ಮೇಡಮ್, ಅವ್ರಿಗೆ ಗೌರವ ಕೊಡ್ಕೊಂಡು ನಾವು ಪಾಠ ಕೇಳಿದ್ರೆ ಅದೇ ಒಂದು ನನಗೆ ದೊಡ್ಡ ಸ್ಥಾನಕ್ಕೆ ಎಲ್ಲರಿಗೂ ಬೆಲೆ ಕೊಡ ಅಂತ ಮಕ್ಳಿಗೆ ಬೆಳವಣಿಗೆಗೆ ಬರುತ್ತೆ ಮೇಡಮ್. ಅದು ಸೂಪರ್, ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಸೊ ಥ್ಯಾಂಕ್ ಯು ಸೊ ಮಚ್. ಹೇಳಿ, ಯಾರಿಗೂ ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮಗೆ ಮತ್ತೆ ದೇಶ ಜನತೆಗಳಿಗೆಲ್ಲ. ಎಸ್, ನಿಮಗೂ ಕೂಡ ಹೊಸ ವರ್ಷ 2024 ಸುಖ ದುಃಖ ಎಲ್ಲರನ್ನ ತೋರಿಸ್ಕೋಣ ಅಂತ ಶಕ್ತಿ ಮನುಷ್ಯರಿಗೆ ಎಲ್ಲರಿಗೂ ಬರ್ಲಿ ಅಂತ ಯಾರಲ್ಲಿ ಕೇಳ್ಕೊಂತೀನಿ ಮೇಡಮ್. ಸೊ ಸ್ವೀಟ್. ಸೊ ನಿಮಗೂ ಕೂಡ ಹಾಗೆ ನಿಮ್ಮ ಕುಟುಂಬದವ್ರಿಗೂ ಕೂಡ ಇವತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ವಿಶಾಲಾ ಅವರೇ. ಥ್ಯಾಂಕ್ ಯು ಹಾಡು ಹೇಳಿದ್ದಕ್ಕೆ. ಬರ್ತಿಲ್ಲ 35 ಕೆಳಗೆ ಹೇಳಿದ್ದು. ಹೇಳಿ. 35 ವರ್ಷ ಕೆಳಗೆ ಆಡಿರೋ ಹಾಡೋದು ನೆನ್ಸ್ಕೊಂಡ್ರು ಬರ್ಲಿಲ್ಲ, ಒಂದೆರಡು ಲೈನ್ ಹೇಳ್ದೆ. ಎಸ್, ಆದ್ರೂ ಕೂಡ ತುಂಬಾ ಚೆನ್ನಾಗಿ ಕೇಳಿಸ್ತು. ಥ್ಯಾಂಕ್ ಯು ಸೋ ಮಚ್ ವಿಶಾಲಾ ಅವರೇ. ಹೀಗೆ ನಮಗೋಸ್ಕರ ಹಾಡನ್ನ ಹೇಳ್ತಾ ಇರಿ. ಆಯ್ತು, ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು, ಬಾಯ್. ಎಸ್, ವಿಶಾಲ್ ಅವರು ತುಂಬ ಚೆನ್ನಾಗಿ ಹಾಡನ್ನು ಹೇಳಿದರು, ಜೊತೆಗೆ ಅವ್ರ ಅನಿಸಿಕೆನ ಕೂಡ ಖಂಡಿತವಾಗ್ಲೂ ಹಂಚ್ಕೊಂಡ್ರು. ಸೊ ಅವ್ರ ಅನಿಸಿಕೆ ಪ್ರಕಾರ ಸೊ ಹೇಗೆಲ್ಲ ನಾವು ವಾಷಿಂಗ್ ಮಷೀನಲ್ಲಿ ತೊಗೊಂಡಿರ್ತೀವಿ, ಮನೇಲಿ ಇರುತ್ತೆ, ಒಂದು ಶೋಕಿಗಂತ ಇರುತ್ತೆ. ಸೊ ಆದರೂ ಕೂಡ ಆಲ್ಮೋಸ್ಟ್ ಸ್ವಲ್ಪ ಕಲೆ ಆಗಿತ್ತು ಅಂತಂದರೆ ಅದರ ಬಟ್ಟೆನ ನಾವು ಕೈಯಲ್ಲೇ ತೊಳೆದ್ಬಿಟ್ಟು ಹಾಕ್ತೀವಿ. ಸೊ ಇದೊಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಅವ್ರು ಏನು ಹೇಳಿದ್ರಪ್ಪ ಅಂತಂದರೆ, ಸೊ ನಮಗೆ ಒಬ್ಬರು ಟೀಚರ್ ಅಂತ ಅನ್ನೋರು ಇರಲೇಬೇಕಾಗುತ್ತೆ. ಸೊ ಎಷ್ಟೇ ರೋಬೋಟ್ಗಳು ಬಂದರೂ ಕೂಡ ಅಟ್ ದ ಎಂಡ್ ಮನುಷ್ಯರು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಅಂತ ಅವರು ಕೂಡ ಹೇಳ್ತಾ ಇದ್ರು. ನೀವು ಕೂಡ ನಿಮ್ಮ ಅನಿಸಿಕೆನ ಹಂಚ್ಕೋಬೋದು. ಇನ್ನು ಸಾಕಷ್ಟು ಕಾಲ್ಸ್ನ ಅಟೆಂಡ್ ಮಾಡ್ತೀನಿ, ಅವರೆಲ್ಲ ಏನು ಹೇಳ್ತಾರೆ ಅಂತ ಕೇಳೋಣ. ಅದಕ್ಕೂ ಮೊದಲು ಇನ್ನೊಂದು ನಿಮಗೋಸ್ಕರ ಸೂಪರ್ ಆಗಿರೋ ಹಾಡು ಕಾಯ್ತಾ ಇದೆ, ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಡು ಬಂದರೆ ಒಂದು ಸೂಪರ್ ಆಗಿರುವಂಥ ಹಾಡು. ಸೊ ಇವತ್ತು ಶಿಕ್ಷಕರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅಂದರೆ AI ಶಿಕ್ಷಕರಿದ್ದರೆ ಚೆನ್ನಾಗಿರುತ್ತಾ ಅಥವಾ ನಮ್ಮ ಶಿಕ್ಷಕರೇ ಚೆನ್ನಾಗಿದ್ದಾರೆ ಅನ್ನೋಂಥ ವಿಷಯದ ಬಗ್ಗೆ ಮಾತಾಡ್ತಿದ್ವಿ. ಸೊ ನೀವು ಕೂಡ ನಿಮ್ಮ ಅನಿಸಿಕೆನ ಖಂಡಿತವಾಗ್ಲೂ ಹಂಚ್ಕೋಬೋದು. ಬನ್ನಿ, ಇನ್ನೊಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಾನು ಮಂಜುಳಾ ಮೇಡಮ್. ಹೇಳಿ ಮಂಜುಳಾ ಅವರೇ. ಮೇಡಮ್, ನಂದೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಟೀಚರ್ಸ್ ಜೊತೆ. ಹೇಳಿ. ಒಂದು ದಿನ ಕೃಷ್ಣೇಗೌಡ ಮಾಸ್ಟರ್ ಅಂತ ಇತ್ತು ಮೇಡಮ್ ಅವರು. ಕೇಳಿಸ್ತಾ ಇಲ್ಲ, ನೀವು ಹೇಳ್ತಾರೆ, ತುಂಬಾ ಮೇಲೆ ಕೇಳಿಸ್ತದೆ. ಕೃಷ್ಣೇಗೌಡ ಮಾಸ್ಟರ್ ಅಂತ ಇದ್ರು ಮೇಡಮ್. ಓಕೆ. ಅವರು ಅವ್ರ ಹತ್ರ ಟ್ಯೂಷನ್ಗೆ ಹೋಗಿದ್ವಿ ನಾವು. ಟ್ಯೂಷನ್ ಹೋಗಿ ಫಸ್ಟ್ ಡೇ ಹೋಗಿ ಬಂದ್ವಿ. ನೆಕ್ಸ್ಟ್ ಡೇ ಹೋದ ತಕ್ಷಣ ಅವ್ರ ಕ್ವಶನ್ ಆನ್ಸರ್ ಕೇಳ್ತಾರೆ ಅಂತ ಗೊತ್ತಿಲ್ಲ ಮೇಡಮ್. ಓಕೆ. ಅವರು ಹೋದ ತಕ್ಷಣ ಕೇಳಿಸ್ತಾ ಇದ್ಯಾ? ಕೇಳಿಸ್ತದೆ, ಹೇಳಿ. ಅವಾಗ ಕ್ವಶನ್ ಕೇಳಿದ್ರು. ಅವಾಗ ಒಂದು ಇಂಗ್ಲಿಷ್ ಅಲ್ಲಿ ನೆಗ್ಲೆಕ್ಟೆಡ್ ಬರ್ನ್ಸ್ ಹೌಸ್ ಅಂತ ಒಂದು ಚಾಪ್ಟರ್ ಇತ್ತು. ಅದರಲ್ಲಿ ಕ್ವಶನ್ ಕೇಳಿದ್ರು, ವೈ ವಾಸ್ ದೈವನ್ ಕ್ವೈಟ್ ವೆಲ್ ಆಫ್ ಅಂತ ಹೇಳಿ. ಅವಾಗ ಅವನಿಗೆ ನಾವು ಓದ್ಕೊಂಡು ಹೋಗಿರ್ಲಿಲ್ಲ, ಆದ್ರೂ ಕರೆಕ್ಟ್ ಆಗಿ ಆನ್ಸರ್ ಫ್ಲಾಶ್ ಆಗ್ಬಿಡ್ತು. ಅವಾಗ ಹಂಗೆ ತಕ್ಷಣಕ್ಕೆ ಎದ್ದಿದ್ದಂಗೆ ಹೇಳಿದೆ, ಐವನ್ ವಾಸ್ ಕ್ವೈಟ್ ವೆಲ್ ಆಫ್ ಬಿಕಾಸ್ he and his sons were hard workers. His wife and his daughter-in-law managed the home work besides helping in the fields ಅಂತ ಆನ್ಸರ್ ಮೇಡಮ್. ಅದು ಒಂದು ತುಂಬಾ ಮೆಮೊರಿ ಬರುತ್ತೆ ಅದು. ಹೇಳಿ. ಆ ಇನ್ಸಿಡೆಂಟ್ ನೆನಪಿ ಬರುತ್ತೆ. ಅದು ಟ್ಯೂಷನ್ಗೆ ಹೋಗಿದ್ದು ಕ್ವಶನ್ ಆನ್ಸರ್ ಅವ್ರು ಡೈಲಿ ಕ್ವಶನ್ ಕೇಳಿದ್ರು. ಇವತ್ತು ಕ್ವಶನ್ ಪಾಠ ನಾಳೆ ಕ್ವಶನ್ ಅಂತ ಕೇಳಿದ್ರು. ಹಾಗಾಗಿ ತುಂಬಾ ಇಂಟ್ರೆಸ್ಟಿಂಗ್ ಓದ್ಕೊಂತಿದ್ವಿ. ಓಕೆ. ಸೊ ಈಗಲೂ ಕೂಡ ನೆನಪಿದೆ ನಿಮಗೆ, ಅಷ್ಟು ನಿಮಗೆ ಬಹೆಟ್ ಆಗ್ಬಿಟ್ಟಿದೆ ಅದು? ಮೇಡಮ್, ಅದು ತುಂಬಾ ಚೆನ್ನಾಗಿ ಮಾಡೋದು. ಓಕೆ. ಯಾವ್ದಾರು ಹಾಡು ಹೇಳ್ತೀರಾ ಇವತ್ತು? ಹೇಳ್ತೀನಿ ಮೇಡಮ್. ಹೇಳಿ. हिस्टरी जता क्या मैया के देश अगर है रहना चाहती हूँ कमरी जता कमरी
ನಮ್ಮೆಲ್ಲರ ಬಾಳದಾರಿ We miss all the joy, we miss all the fun, we miss you. We miss all the joy, we miss all the fun, we miss you. ಹಲೋ, ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾರೆ ಮಂಜುಳಾ ಅವರೇ. ತುಂಬ ಮೆಲ್ಲಗೆ ಕೇಳಿಸ್ತಾ ಇತ್ತು ಅವ್ರು ಮಾತಾಡ್ತಾರೆ ಅನ್ನೋದು, ಆದರೂ ಕೂಡ ತುಂಬ ಚೆನ್ನಾಗಿ ಹೇಳಿದರು. ಸೊ ಹೇಗೆ ನಡೀತಾ ಇತ್ತು ಅವರ ಒಂದು ಸ್ಕೂಲ್ ಡೇಸಲ್ಲಿ ಅಂತ. ಸೊ ಈಗ ಹೇಗೆಲ್ಲ ಅವ್ರು ಟೀಚರ್ಸ್ ಅವ್ರಿಗೆ ಕ್ವಶನ್ಸ್ ಕೇಳ್ತಾ ಇದ್ರು ಅಂತ. ಸೊ ಆಲ್ಮೋಸ್ಟ್ ಹಾಗೆ ಆಗುತ್ತೆ. ಸೊ ಟೀಚರ್ಸ್ ಎಲ್ಲ ಏನು ಮಾಡ್ತಾರಪ್ಪ ಅಂತಂದರೆ, ಒಂದು ದಿನ ಮುಂಚೆ 2 ದಿನ ಮುಂಚೆ ಪ್ರಿಪೇರ್ ಆಗ್ತಾರೆ, ಈ ಮಕ್ಕಳಿಗೆ ಹೆಂಗೆ ಹೇಳ್ಕೊಟ್ರೆ ಅರ್ಥ ಆಗುತ್ತೆ ಅಂತ, ಅವರ ಒಂದು ಮಾನಸಿಕ ಸ್ಥಿತಿಗೆ. ಸೊ ನಾನು ಏನು ಹೇಳಿದರೆ ಇವರು ಅದನ್ನು ಚೆನ್ನಾಗಿ ಕ್ಯಾಚ್ ಮಾಡ್ಬೋದು ಅಂತ, ಅಥವಾ ಅವ್ರು ಏನು ಹೇಳಿದರೆ ನಮ್ಗಿಂತ ಚೆನ್ನಾಗಿ ಕಲಿತಾರೆ ಅಂತ. ಸೊ ಆ ರೀತಿ ಎಲ್ಲೋ ಒಂದು ಕಡೆ ರೋಬೋಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು. ಸೊ ನೀವು ಕೂಡ ನಿಮ್ಮ ಅನಿಸಿಕೆನ ಖಂಡಿತವಾಗ್ಲೂ ಹಂಚ್ಕೋಬೋದು. ಬನ್ನಿ, ಇನ್ನೊಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ಶ್ರೀನಿವಾಸ್. ನಮಸ್ತೆ ಶ್ರೀನಿವಾಸ್ ಅವ್ರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚನ್ನಗಿರಿ. ನಿಮ್ಮ ವಾಯ್ಸ್ ತುಂಬ ಮೆಲ್ಲ ಕೇಳಿಸ್ತಿದೆ. ಚನ್ನಗಿರಿ. ಏನು ಓದ್ತಿರೋದು ನೀವು? 9th ಸ್ಟ್ಯಾಂಡರ್ಡ್. ನಿಮ್ಮ ಟಿವಿ ವಾಲ್ಯೂಮೇ ಜಾಸ್ತಿ ಕೇಳಿಸಿದೆ, ಅದನ್ನು ಮ್ಯೂಟ್ ಮಾಡಿ ನೀವು ಜೋರಾಗಿ ಮಾತಾಡಿ. ಚನ್ನಗಿರಿಯಿಂದ ಕರೆ ಮಾಡಿದ್ದೀರಾ? ಹೌದು. ಏನು ಓದ್ತಾ ಇರೋದು ನೀವು? 9th ಸ್ಟ್ಯಾಂಡರ್ಡ್. 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ? ಸೂಪರ್. ಸೊ ನಿಮಗೆ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ಸ್ಕೂಲಲ್ಲಿ? ಕನ್ನಡ. ಕನ್ನಡ ಅಂದರೆ ತುಂಬ ಇಷ್ಟ. ಯಾವ ಟೀಚರ್ಸ್ ಇಷ್ಟ ಆಗ್ತಾರೆ ನಿಮಗೆ? ಕನ್ನಡ ಟೀಚರ್. ಕನ್ನಡ ಟೀಚರ್ ಅವ್ರ ಹೆಸರು? ಶಿಲ್ಪಾ ಮ್ಯಾಮ್. ಓಕೆ. ಸೊ ಇವಾಗ ನಾನು ಏನು ವಿಚಾರದ ಬಗ್ಗೆ ಮಾತಾಡ್ತಿದ್ದೆ ಅಂತ ನಿಮ್ಗೆ ಕೇಳಿಸ್ಕೊಂಡ್ರಾ? ನೋಡ್ತಾ ಇದ್ರ ಶೋನ? ಇಲ್ಲ, ಈಗ ಬಂದ್ವಿ. ಸೊ ಏನು ಮಾತಾಡ್ತಾ ಇದ್ದಪ್ಪ ಅಂದರೆ, ಸೊ ಇವಾಗ ನಿಮಗೆಲ್ಲ ಕ್ಲಾಸ್ ಅಂತ ಬಂದಿದೆ. ಅಂದರೆ ನಿಮಗೆ ವೀಡಿಯೋಸ್ ತೋರಿಸ್ತಾ ಇರ್ತಾರೆ ಸ್ಕೂಲಲ್ಲಿ, ಕೆಲವೊಂದು ಸ್ಕೂಲಲ್ಲಿ ತೋರಿಸ್ತಾ ಇರ್ತಾರೆ. ನಿಮ್ಮ ಸ್ಕೂಲಲ್ಲಿ ತೋರಿಸ್ತಾರಾ? ವೀಡಿಯೋಸ್ ತೋರಿಸ್ತಾರಾ ನಿಮ್ಮ ಸ್ಕೂಲಲ್ಲಿ? ಇಲ್ಲ, ತೋರಿಸಲ್ಲ. ಓಕೆ. ಸೊ ಕೆಲವೊಂದು ಸ್ಕೂಲಲ್ಲಿ ತೋರಿಸ್ತಾ ಇರ್ತಾರೆ. ಸೊ ಅದೇ ರೀತಿನಲ್ಲಿ ನಿಮಗೆ ರೋಬೋಟ್ಗಳೇ ಟೀಚರ್ಸ್ ಆಗಿ ಬಂದರು ಅಂತಂದರೆ ಅದು ನಿಮಗೆ ಚೆನ್ನಾಗಿ ಅನ್ಸುತ್ತಾ, ಅಥವಾ ನಿಮಗೆ ಈಗಿರೋ ಟೀಚರ್ಸೇ ಚೆನ್ನಾಗಿದ್ದಾರಾ? ಈಗಿರೋ ಟೀಚರೇ ಚೆನ್ನಾಗಿರ್ತಾರೆ. ಯಾಕೆ? ಸೊ ಬೈಯಲ್ವಾ ನಿಮಗೆ ನಿಮ್ಮ ಟೀಚರ್ಸು? ಹೊಡೆಯೋದಿಲ್ವಾ? ಹೊಡಿತಾರೆ, ಬೈತಾರೆ. ಆದ್ರೆ ಬೈದ್ರೆ ಬುದ್ಧಿ ಕಲಿತಾರೆ. ಓಕೆ. ಬೈಯೋದು ಅದೇ ಬುದ್ಧಿ ಕಲಿತಾರೆ. ಸೊ ನೀವು ಕಲಿತೀರಾ ಬುದ್ಧಿನಾ? ಸೊ ಎಷ್ಟು ಸಲ ನಿಮಗೆ ಕಷ್ಟ ಹೋಮ್ವರ್ಕ್ ಕೊಟ್ಟರು ಮಾಡ್ಕೊಂಡು ಹೋಗ್ತೀರಾ ನೀವು? ಕಷ್ಟದ ಹೋಮ್ವರ್ಕ್ ಕೊಟ್ರು ಮಾಡ್ಕೊಂಡು ಹೋಗ್ತೀವಿ. ಬೈಕೊಳ್ಳಲ್ವಾ ನೀವು ಟೀಚರ್ಸ್ಗೆ? ಬೈಕೊಳ್ಳಲ್ವಾ ನೀವು ಟೀಚರ್ಸ್ಗೆ? ಇಲ್ಲ, ಬೈಕೊಳ್ಳಲ್ಲ. ಏನು ಹೆಸರುಗಳೆಲ್ಲ ಇಟ್ಟಿಲ್ಲ ನಿಮಗೆ ಟೀಚರ್ಸ್ಗೆಲ್ಲ? ಏನು ಹೆಸರಿಟ್ಟಿಲ್ಲ ನೀವು ಟೀಚರ್ಸ್ಗೆಲ್ಲ? ಇಲ್ಲ, ಏನು ಹೆಸರಿಕ್ಕಿಲ್ಲ. ಓ ವಾವ್, ತುಂಬ ಡೀಸೆಂಟ್ ಸ್ಟೂಡೆಂಟಾ ನೀವು ಹಾಗಾದ್ರೆ? ತುಂಬ ಚೆನ್ನಾಗಿ ಮಾತು ಕೇಳ್ತೀರಾ ನೀವು ಟೀಚರ್ಸ್ದು? ಓಕೆ. ಸೊ ಈ ಕರೋನಾ ಟೈಮಲ್ಲೆಲ್ಲ ನಮಗೆ ಮನೆಯಲ್ಲೆಲ್ಲ ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡ್ತಾ ಇದ್ರು. ಸೊ ನಿಮಗೆ ಅದು ಚೆನ್ನಾಗಿ ಅನ್ಸುತ್ತಾ, ಸ್ಕೂಲ್ಗೆ ಹೋಗೋದು ಚೆನ್ನಾಗಿ ಅನ್ಸುತ್ತಾ? ಸ್ಕೂಲಿಗೆ ಹೋಗೋದು ಚೆನ್ನಾಗಿ ಅನಿಸ್ತದೆ. ಯಾಕೆ? ಮೊಬೈಲ್ ಆಗಾದ್ರೆ ಗೊತ್ತಾಗೋದಿಲ್ಲ, ವಾಯ್ಸ್ ಬರೋದು. ಕ್ಲಾಸ್ ಕುತ್ಕೊಂಡಾದ್ರೆ ಏನೋ ಮತ್ತೆ ರಿಪೀಟ್ ಕೇಳ್ಬೋದು. ಓಕೆ. ಗೊತ್ತಿಲ್ಲದ್ರೆ ಶಾಲೆ ಹುಡುಗರು ಕೇಳ್ಬೋದು. ಓಕೆ. ಸೊ ನಿಮ್ಮ ಮನೇಲಿ ಇವಾಗ ಯಾರೆಲ್ಲ ಟಿವಿ ನೋಡ್ತಾ ಇದ್ದಾರೆ? ನಮ್ಮ ಅಪ್ಪಾಜಿ, ನಮ್ಮ ತಮ್ಮ. ಓಕೆ. ಸೊ ಅವ್ರು ಟಿವಿ ನೋಡ್ತಾ ಇದ್ದಾರೆ, ಅದಕ್ಕೆ ಇಷ್ಟು ಡೀಸೆಂಟಾಗಿ ಮಾತಾಡ್ತಿದ್ದೀರಾ ನೀವು? ಓಕೆ. ಸೊ ಎಸ್ ಹೇಳಿ, ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಯಾರಿಗೂ ಇಲ್ಲ. ಸೊ ನಿಮಗೆ ಶುಭ ಸಂಜೆ, ಹಾಗೆ ಹ್ಯಾಪಿ ನ್ಯೂ ಇಯರ್. ಓಕೆನಾ? ಥ್ಯಾಂಕ್ ಯು. ಈಗ ಕರೆ ಮಾಡ್ತೀರಿ. ಬಾಯ್ ಬಾಯ್. ಸೊ ಅವರು ಕೂಡ ಸ್ಟೂಡೆಂಟ್ ಫೋನ್ ಮಾಡಿದ್ರು. ಸೊ ಅವರು ಕೂಡ ಹೇಳ್ತಾ ಇದ್ರು, ನಮಗೆ ಟೀಚರ್ಸ್ ಇದ್ರೇ ಚೆನ್ನಾಗಿ ಅನ್ಸುತ್ತೆ ಅಂತ, ಇನ್ನೂ ಚೆನ್ನಾಗಿ ಕಲಿತೀವಿ ಅಂತ ಹೇಳ್ತಾ ಇದ್ರು. ಸೊ ಅದೊಂದು ತೊಂದರೆ ಆಗ್ತಾ ಇತ್ತು ಆ ಟೈಮಲ್ಲಿ, ಆನ್ಲೈನ್ ಕ್ಲಾಸ್ ಟೈಮಲ್ಲಿ. ಏನಪ್ಪ ಅಂದರೆ ಸೌಂಡ್ ಕ್ಲೀನಾಗಿ ಕೇಳಿಸ್ತಾ ಇರಲ್ಲ, ಕೆಲವೊಂದ್ಸಲ ಡೌಟ್ ಕೇಳಬೇಕು ಅಂತಂದ್ರೂ ಅವ್ರಿಗೆ ಪಾಸ್ ಮಾಡೋಕ್ಕಾಗ್ತಾ ಇರಲ್ಲ. ಸೊ ಈ ರೀತಿಯೆಲ್ಲ ತೊಂದರೆಗಳು ಬರ್ತಾ ಇರುತ್ತೆ. ಆದರೆ ನಮಗೆ ಲೈವ್ ಕ್ಲಾಸಸ್ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ಬೋದು. ಸೊ ಅದು ಒಂದು ಅವ್ರು ಹೇಳ್ತಾ ಇದ್ರು ಅವ್ರ ಪಾಯಿಂಟನ್ನು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು ಹೇಳಿ. ನಮಸ್ತೆ, ನಿಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹರಿಹರ ತಾಲೂಕು ದಾವಣಗೆರೆ. ಓಕೆ. ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಹೇಳಿ, ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು ನಿಮ್ಮ ಕಡೆಯಿಂದ? ನಮ್ಮ ಕಡೆಯಿಂದ ಎಲ್ರಿಗೂ ಹೊಸ ವರ್ಷ ಶುಭಾಶಯಗಳು. ನಿಮಗೂ
ಎಸ್, ಥ್ಯಾಂಕ್ ಯು ಸೊ ಮಚ್. ನಿಮಗೂ ಹಾಗೆ ನಿಮ್ಮ ಇಡೀ ಕುಟುಂಬದವ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಓಕೆ ಮೇಡಮ್, ಚೆನ್ನಾಗಿದ್ದೀರಾ? ಹಾ, ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದನ್ನ ವಿಷಯ ಗೊತ್ತಾಯ್ತಾ ನಿಮ್ಗೆ? ಏನ್ರಿ ವಿಷಯ? ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಸೊ ಈ ಸ್ಕೂಲಲ್ಲೆಲ್ಲ ಏನಾಗ್ತಾ ಇದೆ ಅಂತಂದ್ರೆ, ಸೊ ಆನ್ಲೈನ್ ಕ್ಲಾಸಸ್ ಅಂತ ಜಾಸ್ತಿ ಮಾಡ್ತಾ ಇದ್ರು ಒಂದು ಟೈಮಲ್ಲಿ. ಕೇಳಿದ್ರೆ ಇದ್ರ ಬಗ್ಗೆ? ಇರ್ಲಿ, ಪರವಾಗಿಲ್ಲ. ಸೊ ಹೇಳಿ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ನಿಮ್ಮ ನ್ಯೂ ಇಯರ್ ಹೇಗಿತ್ತು? ಹೊಸ ವರ್ಷ ಏನೇನ್ ಮಾಡಿದ್ರಿ ಸೆಲೆಬ್ರೇಷನ್ಗೆ? ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ರಿ. ನಾವು ಕೇಕ್ ಕಟ್ ಮಾಡಿದ್ವಿ. ಓಕೆ. ನ್ಯೂ ಇಯರ್ಗೆ ಎಲ್ರು ಎಲ್ಲ ಒಂದೇ. ನಮ್ಮ ಬರೀ ಕೇಕ್ ಕಟ್ ಮಾಡಿದ, ಸ್ವೀಟ್ ಮಾಡಿಲ್ವಾ ಏನು? ಹಾ, ಸ್ವೀಟ್ ಏನಾದ್ರು ಮಾಡಿದ್ರಾ? ಏನ್ರಿ, ನಾವು ಎಲ್ರು ಸೇರ್ಕೊಂಡೆ ಮಾಡಿದ್ವಿ, ಎಲ್ಲ ಕೇಕ್ ಕಟ್ ಮಾಡಿದ್ವಿ. ಓಕೆ, ಸೂಪರ್. ಹಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಹಾ, ನಮಸ್ತೆ ಮೇಡಮ್. ಥ್ಯಾಂಕ್ ಯು, ಬಾಯ್ ಬಾಯ್. ಸೊ ಎಸ್, 7 ಗಂಟೆ ಆಗೋಯ್ತು ನೋಡ್ತಿದ್ದಂಗೆ. ಸೊ ಇವತ್ತಿನ ಒಂದು ಟಾಪಿಕಲ್ಲಿ ನಾವು ಏನು ಮಾತಾಡಿದ್ವಪ್ಪ ಅಂತಂದರೆ, ನಮ್ಮ ರೋಬೋಟ್ಗಳು ಟೀಚರ್ಸ್ ಆಗಿ ಬಂದರೆ ಸೊ ಹೇಗಿರುತ್ತೆ ಅನ್ನೋಂಥ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಾನು ಆಗಲೇ ಹೇಳ್ತಾ ಇರ್ತಾರೆ, ಟೀಚರ್ಸ್ ಆದರೆ ಏನು ಮಾಡ್ತಾರಪ್ಪ ಅಂದರೆ, ಒಂದು 2 ದಿನ ಮುಂಚೆ ಪ್ರಿಪೇರ್ ಆಗ್ತಾರೆ. ಹಾಗೆ ಒಂದು ಕ್ಲಾಸ್ ಎನ್ವಿರಾನ್ಮೆಂಟ್ ನೋಡ್ತಾರೆ. ಸೊ ಈ ಕ್ಲಾಸಿಗೆ ಒಂಥರ ಹೇಳ್ಕೊಡ್ಬೇಕು ಅಂತಿದ್ರೆ, ಇನ್ನೊಂದು ಕ್ಲಾಸಿಗೆ ಇನ್ನೊಂದು ಥರ ಹೇಳ್ಕೊಡ್ಬೇಕಾಗಿರುತ್ತೆ. ಆ ಕ್ಲಾಸಿನ ಎನ್ವಿರಾನ್ಮೆಂಟ್ ಬೇರೆ ಥರ ಇರುತ್ತೆ, ಅಲ್ಲಿ ಹುಡುಗರು ಬೇರೆ ಥರ ಇರ್ತಾರೆ. ಸೊ ಅವ್ರು ಮಾತಾಡೋದಾಗಿರ್ಬೋದು, ಕೀಟ್ಲೆ ಮಾಡೋದಾಗಿರ್ಬೋದು, ಎಲ್ಲ ಸ್ವಲ್ಪ ಬೇರೆ ಥರ ಇರುತ್ತೆ. ಸೊ ಯಾರಿಗೆ ಹೆಂಗೆ ಹೇಳ್ಕೊಡ್ಬೇಕು, ಸೊ ಯಾವ ಮಕ್ಳಿಗೆ ಹೆಂಗೆ ಹೇಳ್ಕೊಟ್ರೆ ಅವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಟೀಚರ್ಸ್ಗಳು ಯೋಚನೆ ಮಾಡಿ ಅವ್ರಿಗೆ ಹೇಳ್ಕೊಡ್ತಿರ್ತಾರೆ. ಹಾಗೆ ಕೆಲವೊಬ್ಬರಿಗೆ ಪರ್ಸ್ನಲೈಸ್ ಆಗಿ ಕೂಡ ಹೇಳ್ಕೊಡ್ತಾರೆ. ಸೊ ನಿನಗೆ ಅರ್ಥ ಆಗಿಲ್ಲ ಅಂದರೆ ನನಗೆ ಬಂದು ಕೇಳು ಅಂತ ಹೇಳ್ತಿರ್ತಾರೆ. ಕೆಲವೊಬ್ರು ಮಕ್ಕಳಿಗೆ ಯಾರಿಗೆ ಜಾಸ್ತಿ ಅಟೆನ್ಷನ್ ಬೇಕಿರುತ್ತೋ ಅವ್ರನ್ನೆಲ್ಲ ಚೆನ್ನಾಗಿ ಮಾತಾಡಿಸ್ತಾ ಇರ್ತಾರೆ. ಸೊ ಈ ರೀತಿ ಎಲ್ಲ ಸಾಕಷ್ಟು ಫ್ಲಕ್ಚುಯೇಷನ್ಸ್ ಆಗುತ್ತೆ. ಅಂದರೆ ಒಬ್ಬ ಟೀಚರ್ಸ್ ಅಂತಂದರೆ ಎಲ್ಲ ಮಕ್ಳಿಗೂ ಒಂದೇ ಥರ ಇರೋಕ್ಕಾಗಲ್ಲ. ಕೆಲವೊಂದು ಸಲ ಕೆಲವೊಬ್ರು ಮಕ್ಕಳಿಗೆ ಜಾಸ್ತಿ ಅಟೆನ್ಷನ್ ಕೊಡಬೇಕಾಗ್ತಿರುತ್ತೆ. ಕೆಲವರು ತಪ್ಪು ಮಾಡ್ತಿದ್ದಾರೆ, ಅವ್ರಿಗೆ ಬೈಬೇಕಾಗುತ್ತೆ. ಕೆಲವರು ಚೆನ್ನಾಗಿ ಓದ್ತಿದ್ರೆ ನನಗೆ ಪ್ರೋತ್ಸಾಹ ಕೊಡಬೇಕಾಗುತ್ತೆ. ಸೊ ಈ ಎಲ್ಲ ಒಂದು ಕೆಲಸವನ್ನು ನಮ್ಮ ಟೀಚರ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಮ್ಮ ಶಿಕ್ಷಕರನ್ನ ನೆನೆಸ್ಕೊಂಡಾಗೆ ಅನಿಸ್ತಾ ಇರುತ್ತೆ. ಕೆಲವೊಂದು ಟೀಚರ್ಸ್ ನಮಗೆ ಬೈತಾ ಇದ್ರು ಕೂಡ ಅವರು ಬೈಯೋದ್ರಲ್ಲಿ ಕೂಡ ಕಾಳಜಿ ಇರ್ತಾ ಇತ್ತು. ಸೊ ನಾವು ಮುಂದೆ ಚೆನ್ನಾಗಾಗಲಿ ಅಂತ ನಮ್ಮ ಒಂದು ಉದ್ದೇಶದಿಂದ ಅವ್ರು ನಮಗೆ ಎಷ್ಟೊಂದು ಹೇಳ್ತಾ ಇರ್ತಾರೆ. ಸೊ ಆವಾಗ ಸ್ವಲ್ಪ ಬೇಜಾರಾಗಿರುತ್ತೆ. ಆ ಒಂದು ವಯಸ್ಸಲ್ಲಿ ಸ್ವಲ್ಪ ಅನ್ಸುತ್ತೆ, ತಪ್ಪು ಹೇಳ್ತಿದ್ದಾರೆ ಅಥವಾ ಬೈತಿದ್ದಾರೆ, ಇವ್ರು ಕೆಟ್ಟವರು ಅಂತ ಫೀಲ್ ಆಗ್ತಿರುತ್ತೆ. ಬಟ್ ಮುಂದೆ ಬಂದು ನಿಂತ್ಕೊಂಡು ಹಿಂತಿರುಗಿ ನೋಡಿದಾಗ ಆ ಟೀಚರ್ಸ್ ಅವತ್ತು ಬೈದಿದ್ದಕ್ಕೆ ನಾವು ಇಲ್ಲಿರೋದು ಅಂತ ಕೂಡ ಅನಿಸ್ತಾ ಇರುತ್ತೆ. ಅಂತ ಎಲ್ಲ ಟೀಚರ್ಸ್ನ ಇವತ್ತು ನೆನೆಸ್ಕೊಂಡ್ವಿ. ಹಾಗೆ ರೋಬೋಟ್ ಬಂದರೆ ಏನಾಗುತ್ತೆ ಅನ್ನೋ ವಿಷಯದ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ವಿ. ಸೊ ಎಲ್ಲರವರ ಅನಿಸಿಕೆನ ಖಂಡಿತವಾಗ್ಲೂ ಹಂಚ್ಕೊಂಡಿದ್ವಿ. ಸೊ ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಇದರ ಮರುಪ್ರಸಾರ ನಾಳೆ ಬೆಳಗ್ಗೆ 10:00 V1 ಚಾನಲ್ಲಿ ಆಗುತ್ತೆ. ಅದನ್ನು ಕೂಡ ಖಂಡಿತವಾಗ್ಲೂ ನೀವು ನೋಡ್ಬೋದು. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಲ್ಲಿ ಕೂಡ ಹೋಗಿ ನಮ್ಮ ಎಲ್ಲ ವೀಡಿಯೋಸು ನೋಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಸಂಚಿಕೆಯಲ್ಲಿ ಶಾರ್ಪ್ 6 ಗಂಟೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ V1 ಚಾನೆಲ್. ಗುಡ್ ನೈಟ್, ಶುಭರಾತ್ರಿ.